ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ನಾನು ಸಂಸದನಾದ ಬಳಿಕ ಜಿಲ್ಲೆಗೆ 6449 ಕೋಟಿ ಅನುದಾನ ತಂದಿದ್ದೇನೆ. ರಾಜ್ಯ ಸರ್ಕಾರದಿಂದ ನೀವೇನು ತಂದಿದ್ದೀರಿ ಶಾಸಕರೇ? ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಮಾತ್ರ 753.76 ಕೋಟಿ ಅನುದಾನ ತರಲಾಗಿದೆ. ನಿಮ್ಮ ಅಭಿವೃದ್ಧಿ ಏನು ಹೇಳಿ ಎಂದ ಸಂಸದ ಸುಧಾಕರ್ ಸವಾಲ್. ಅಧಿಕಾರಿಗಳ ದಲಿತ ವಿರೋಧಿ ನೀತಿ ಖಂಡಿಸಿ ಜುಲೈ 13ಕ್ಕೆ ಡಿಎಸ್ಎಸ್ನಿಂದ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ತಾಲೂಕಿನ ಶಿಂಗಾಟಕದ್ರೇನಹಳ್ಳಿ ಭೂಮಿ ಸಮಸ್ಯೆ ಇತ್ಯರ್ಥಪಡಿಸಲು ಒತ್ತಾಯ. ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳ ಪರಿಣಾಮ ಮಹಿಳಾ ಸಬಲೀಕರಣ. ಗಂಡು ಮಕ್ಕಳ ಶಿಕ್ಷಣ ಪ್ರಗತಿಗಾಗಿ ಜಿಲ್ಲೆಯ 7845 ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷ ಯಲುವಳ್ಳಿ ರಮೇಶ್ ಅಭಿಮತ. ಚಿಂತಾಮಣಿ ಡಿಸಿಸಿ ಬ್ಯಾಂಕಿನಲ್ಲಿ ಬಹುಕೋಟಿ ಹಗರಣ. ಸಿಐಡಿ ಅಧಿಕಾರಿಗಳ ದಿಢೀರ್ ದಾಳಿ. ವಿವಿಧ ಕಡತಗಳ ಪರಿಶೀಲನೆ. ಹಗರಣಕ್ಕೆ ಸಂಬಂಧಿಸಿದ ಮಹತ್ತರ ದಾಖಲೆಗಳ ವಶಕ್ಕೆ ಪಡೆದ ಅಧಿಕಾರಿಗಳು. ವಾರ್ತೆಗಳ ವಿವರ. ನಾನು ಸಂಸದನಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಿಂದ ವಿವಿಧ ಯೋಜನೆಗಳ ಅಡಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 6449 ಕೋಟಿ ರು ಅನುದಾನ ಹಾಗೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ 753.76 ಕೋಟಿ ರು ಅನುದಾನ ತಂದಿದ್ದೇನೆ. ರಾಜ್ಯ ಸರ್ಕಾರದಿಂದ ಎಷ್ಟು ಅನುದಾನ ತರಲಾಗಿದೆ ಎಂದು ತಿಳಿಸಲಿ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಸವಾಲೆಸೆದರು. 26-27ರಲ್ಲಿ ಒಟ್ಟು 6140 ಕೋಟಿ ರೂಪಾಯಿಗಳು ಗುರಿ ಟಾರ್ಗೆಟ್ ಇದೆ. ಆದರೆ ಇದರಲ್ಲಿ 4608 ಕೋಟಿ ರೂಪಾಯಿಗಳನ್ನು ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ, ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಳಿಕ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ರಾಜ್ಯ ಸರ್ಕಾರದಿಂದ ಅನೇಕ ಯೋಜನೆಗಳು ಜಿಲ್ಲೆಗೆ ಬರಲಿದೆ ಎಂಬ ನಿರೀಕ್ಷೆ ಸುಳ್ಳಾಗಿದೆ. ಇಲ್ಲಿನ ಶಾಸಕರು ಜಾತಿಗಳ ನಡುವೆ ತಂದಿಡುವ ಕೆಲಸ ಮಾಡುತ್ತಾರೆ ಹೊರತು ಅಭಿವೃದ್ಧಿ ಮಾಡುತ್ತಿಲ್ಲ. ರಚನಾತ್ಮಕವಾಗಿ ಕೆಲಸ ಮಾಡುತ್ತಿಲ್ಲ. ಸರ್ವಾಂಗೀಣ ಪ್ರಗತಿಯನ್ನು ಮಾಡುತ್ತಿಲ್ಲ. ಎತ್ತಿನ ಹೊಳೆ ಯೋಜನೆ ಜಿಲ್ಲೆಗೆ ಬರುತ್ತಿದೆ ಎಂಬ ನಿರೀಕ್ಷೆ ಕಡಿಮೆಯಾಗಿದೆ. ಈ ಯೋಜನೆಯ ಕಾಮಗಾರಿಗೆ ಬಳಸಿದ ವಿದ್ಯುತ್ ಬಿಲ್ ಕೂಡ ಸರ್ಕಾರ ಪಾವತಿಸಿಲ್ಲ. ಮೊದಲು ಬಿಲ್ ಪಾವತಿ ಮಾಡಿ ಎಂದು ಲೇವಡಿ ಮಾಡಿದರು. ಸಮಗ್ರ ಶಿಕ್ಷಣ ಅಭಿವೃದ್ಧಿ ಹಾಗೂ ಪಿಎಂಶ್ರೀ ಯೋಜನೆಯಡಿ 2024-2025ರಲ್ಲಿ 14.14 ಕೋಟಿ ರು ಒದಗಿಸಲಾಗಿದೆ. ಅಟಲ್ ಭೂ ಜಲ ಯೋಜನೆಯಡಿ 2 ವರ್ಷಗಳಲ್ಲಿ 10.5 ಕೋಟಿ ರು ನೀಡಲಾಗಿದೆ. ಮುದ್ರಾ ಯೋಜನೆ ಬಲಹೀನ ವರ್ಗದ ಅಲ್ಪಸಂಖ್ಯಾತರ ಉದ್ಯಮಗಳಿಗೆ ಆರ್ಥಿಕ ಚೈತನ್ಯ ನೀಡಿದ್ದು 2 ವರ್ಷದಲ್ಲಿ 77,612 ಫಲಾನುಭವಿಗಳಿಗೆ 531.65 ಕೋಟಿ ರು ಸಾಲ ಮಂಜೂರಾಗಿದೆ. ಈ ಪೈಕಿ ಮುಸಲ್ಮಾನರು, ಕ್ರೈಸ್ತರು, ಹಿಂದುಳಿದ ವರ್ಗದ ಜನರು ಹೆಚ್ಚಿದ್ದಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅಲ್ಪಸಂಖ್ಯಾತರ ವಿರುದ್ಧ ಎಂದು ಕಾಂಗ್ರೆಸ್ ಹೇಳುತ್ತಿದೆ. ಈ ರೀತಿ ಟೀಕೆ ಮಾಡುವವರು ಒಮ್ಮೆ ಮುದ್ರಾ ಯೋಜನೆಯನ್ನು ನೋಡಬೇಕು ಎಂದರು. ಈವರೆಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರದಿಂದ 753.76 ಕೋಟಿ ರು ತಂದಿದ್ದೇನೆ. ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕ, ಬಸ್ ತಂಗುದಾಣ ಹಾಗೂ ಹೈಮಾಸ್ ದೀಪ ಅಳವಡಿಕೆಗೆ 2024-25ನೇ ಸಾಲಿನಲ್ಲಿ 54 ಲಕ್ಷ ರು, 2025-26ನೇ ಸಾಲಿನಲ್ಲಿ 1.31 ಕೋಟಿ ರು, 2026-27ನೇ ಸಾಲಿನಲ್ಲಿ 50 ಲಕ್ಷ ರು ನೀಡಲಾಗಿದೆ. ಕೇಂದ್ರ ರಸ್ತೆ ನಿಧಿ ಯೋಜನೆಯಡಿ ಮಂಚೇನಹಳ್ಳಿ ತಾಲೂಕು ಬಾಗೇಪಲ್ಲಿ ಹಲಗೂರು ರಸ್ತೆ 10 ಕಿಲೋಮೀಟರ್ ರಸ್ತೆ ಮರು ಡಾಂಬರೀಕರಣಕ್ಕೆ 6 ಕೋಟಿ ಅನುದಾನ ನೀಡಲಾಗಿದೆ. ಜಲಜೀವನ್ ಮಿಷನ್ ಅಡಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 233 ಗ್ರಾಮಗಳಲ್ಲಿ ಮನೆ ಮನೆಗೆ ಕುಡಿಯುವ ನೀರು ಸರಬರಾಜು ಕಾಮಗಾರಿಯು ಪ್ರಗತಿಯಲ್ಲಿದ್ದು ಒಟ್ಟು 165.95 ಕೋಟಿ ಅನುದಾನ ನೀಡಲಾಗಿದೆ ಎಂದರು. ಅದೇ ರೀತಿ ಎಫ್ಪಿಒ ಅವರಿಗೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 11 ಸಂಘಗಳಿದೆ. 11 ಸಂಘಗಳಿಗೆ ಪ್ರತಿ ಸಂಘಕ್ಕೆ ತಲಾ 1 ಕೋಟಿ ರೂಪಾಯಿಯನ್ನು ಕೊಟ್ಟು ಅವರ ವ್ಯಾವಹಾರಿಕ ಆದಾಯವನ್ನು ಹೆಚ್ಚು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಕೇಂದ್ರ ಸರ್ಕಾರ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಈ ಜಿಲ್ಲೆಗೆ 360 ಕೋಟಿ ರೂಪಾಯಿಗಳನ್ನು ಇಲ್ಲಿವರೆಗೂ ನಾವು ಒದಗಿಸಿದ್ದೇವೆ. 360
60 ಕೋಟಿ ರೂಪಾಯಿ. ಕೆಲವರೆಲ್ಲ ಕೇಳ್ತಾ ಇರ್ತಾರೆ, ಕೇಂದ್ರ ಸರ್ಕಾರದಿಂದ ಏನು ಮಾಡಿದ್ರಿ, ಏನು ತಂದ್ರಿ? ಅವ್ರಿಗೂ ಮತ್ತು ಜನಸಾಮಾನ್ಯರಿಗೆ ನಾವು ಇದನ್ನು ಹೇಳ್ತಾ ಇದ್ದೇವೆ. ಇದುವರೆಗೂ ಅದರಲ್ಲಿ 360 ಕೋಟಿಯಲ್ಲಿ 138 ಕೋಟಿ ರೂಪಾಯಿಗಳ ಕಾಮಗಾರಿಕೆಗಳನ್ನು ಈಗಾಗಲೇ ಕೈಗೆತ್ತಿಕೊಂಡಿದ್ದೇವೆ. ಅಂದರೆ ಕಾಮಗಾರಿ ಪ್ರಾರಂಭ ವಿವಿಧ ಹಂತಗಳಲ್ಲಿ ಅದು ಮುಂದುವರೆದಿದೆ. ಹೈನುಗಾರಿಕೆ, ಈ ಎರಡೂ ಜಿಲ್ಲೆಗಳಲ್ಲಿ ಹೈನುಗಾರಿಕೆಗೆ ಹೆಚ್ಚು ಜನರು ತೊಡಗಿಸ್ಕೊಂಡಿದ್ದಾರೆ. ಇದು DIDF ಅಂತೀವಿ, ಹೈನುಗಾರಿಕೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ. ಇದಕ್ಕೋಸ್ಕರ 80 ಕೋಟಿ ಈ ಜಿಲ್ಲೆಗೆ ಮಾತ್ರ ನಾವು ಒದಗಿಸಲಾಗಿದೆ ಅನುದಾನ. ಇದರಲ್ಲಿ 3,50,000 ಹಾಲು ಉತ್ಪಾದಕರು ನಮ್ಮ ಜಿಲ್ಲೆಯಲ್ಲಿ ಇದರ ಸೌಲಭ್ಯವನ್ನು ಪಡೆದಿದ್ದಾರೆ. ಇದು ಸಂಪೂರ್ಣ ಕೇಂದ್ರ ಸರ್ಕಾರದ ಅನುದಾನ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಶಿಕ್ಷಣ ಇಲಾಖೆಗೆ ಸಮಗ್ರ ಶಿಕ್ಷಣ ಅಭಿವೃದ್ಧಿ ಹಾಗೂ ಪ್ರಧಾನಮಂತ್ರಿಗಳ ಶ್ರೀ PM ಶ್ರೀ ಅಂತ ಕರೀತಾರೆ. ಇದರಲ್ಲಿ 25, 24, 25 ನಾನು MP ಆದಮೇಲೆ 14.14 ಕೋಟಿ ರೂಪಾಯಿಗಳನ್ನು ಈ ಜಿಲ್ಲೆಗೆ ಒದಗಿಸಿದೆ. 14.14. ಸಣ್ಣ ನೀರಾವರಿ ಇಲಾಖೆ ಅಟಲ್ ಭೂಜಲ್ ಯೋಜನೆ ಅಡಿಯಲ್ಲಿ ಏನು ನಮ್ಮ ವಾಟರ್ ಟೇಬಲ್ ಇಂಪ್ರೂವ್ ಆಗಲಿಕ್ಕೆ ಇದುವರೆಗೂ ಈ 2 ವರ್ಷಗಳಲ್ಲಿ 10,50,00,000 ಒದಗಿಸಿದೆ. ಮತ್ತು PMEGP ಯೋಜನೆಯಲ್ಲಿ 67 ಫಲಾನುಭವಿಗಳಿಗೆ 2.41 ಕೋಟಿ ರೂಪಾಯಿಗಳನ್ನು ಕೊಟ್ಟಿದೆ. 2024-25 ಸಾಲಿನ ಅಮೃತ್ 2 ಯೋಜನೆಯಡಿ ಚಿಕ್ಕಬಳ್ಳಾಪುರ ನಗರ ನೀರು ಸರಬರಾಜು ಕಾಮಗಾರಿಗೆ 15 ಕೋಟಿ ರು ಅನುದಾನ ಬಿಡುಗಡೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ 69 ಮಧುಗಿರಿ ಮುಳಬಾಗಿಲು ರಸ್ತೆ ವಯಾ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕಚೇರಿಯವರೆಗೂ ಕಾಮಗಾರಿ ಪ್ರಗತಿಯಲ್ಲಿದ್ದು 398.48 ಕೋಟಿ ರು ಅನುದಾನ ಸಿಕ್ಕಿದೆ. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 1368 ರೈತರಿಗೆ ರಾಗಿ ಬೆಳೆಗೆ 13.56 ಕೋಟಿ ರು ನೀಡಿ 28,499.5 ಕ್ವಿಂಟಾಲ್ ರಾಗಿ ಖರೀದಿಸಲಾಗಿದೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಆದಿ ಆದರ್ಶ ಗ್ರಾಮ ಯೋಜನೆಯಡಿ ಎಲೆಹಳ್ಳಿ ಮತ್ತು ಆವಲಹಳ್ಳಿ ಗ್ರಾಮಗಳನ್ನು ಆಯ್ಕೆ ಮಾಡಿದ್ದು 2024-25 ಸಾಲಿನಲ್ಲಿ ತಲಾ 20.38 ಲಕ್ಷದಂತೆ ಒಟ್ಟು 4.76 ಲಕ್ಷ ರು ಅನುದಾನ ನೀಡಲಾಗಿದೆ. ಈ ಸಾಲಿನಲ್ಲಿ 9 ಗ್ರಾಮಗಳಿಗೆ ಸಮಗ್ರ ಅಭಿವೃದ್ಧಿಗಾಗಿ ಪ್ರಸ್ತಾವನೆ ಸಲ್ಲಿಸಿ ಮಂಜೂರಾತಿ ದೊರೆತಿದೆ ಎಂದರು. ಪ್ರಧಾನಮಂತ್ರಿಗಳ ಆದರ್ಶ ಗ್ರಾಮ ಯೋಜನೆಯಡಿ ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ, ದೇವಸ್ಥಾನ ಹೊಸಹಳ್ಳಿ, ದೊಡ್ಡ ಕಿರುಗಂಬಿ, ಗುಂಡ್ಲಗುರ್ಕಿ, ಹಾರೋಬಂಡೆ, ಮುಷ್ಟೂರು, ಪೋಶೆಟ್ಟಳ್ಳಿ, ಶ್ರೀರಾಂಪುರ, ಕಂಠಹಳ್ಳಿ, ಮರಸನಹಳ್ಳಿ ಒಟ್ಟು 10 ಗ್ರಾಮಗಳನ್ನು 2022-23 ಸಾಲಿನಲ್ಲಿ ಆಯ್ಕೆ ಮಾಡಿದ್ದು ತಲಾ 20 ಲಕ್ಷ ರುನಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಒಟ್ಟು 2 ಕೋಟಿ ಅನುದಾನ ಒದಗಿಸಲಾಗಿದೆ. ಕಾಮಗಾರಿ ಪ್ರಾರಂಭಿಸಬೇಕಾಗಿದೆ ಎಂದರು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಡಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 16,369 ರೈತ ಕುಟುಂಬಗಳಿಗೆ 22 ಕಂತುಗಳಲ್ಲಿ 80.43 ಕೋಟಿ ರು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆಯಾಗಿದೆ. ಜಿಲ್ಲೆಯಲ್ಲಿ 23 ಕಂತುಗಳಲ್ಲಿ 1,866 ರೈತ ಕುಟುಂಬಗಳಿಗೆ 451.5 ಕೋಟಿ ರು ನೀಡಲಾಗಿದೆ ಎಂದರು. ಕೇಂದ್ರ ಸರ್ಕಾರದ 15ನೇ ಹಣಕಾಸು ಆಯೋಗದ ಅನುದಾನದಡಿ ತಲಾ 65 ಲಕ್ಷ ರು ವೆಚ್ಚದಲ್ಲಿ ಪೆರೇಸಂದ್ರ ಗ್ರಾಮ, ರಾಮಪಟ್ಟಣ ಗ್ರಾಮ, ಕೇತೇನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಿಗೆ ಸಂಸದ ಡಾಕ್ಟರ್ ಕೆ. ಸುಧಾಕರ್ ಭೂಮಿ ಪೂಜೆ ನೆರವೇರಿಸಿದರು. ಜೊತೆಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಆವಲಗುರ್ಕಿ ಗ್ರಾಮದಲ್ಲಿ ಕೈಗೊಳ್ಳಲಾಗುತ್ತಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಸರ್ಕಾರಿ ಅಧಿಕಾರಿಗಳ ದಲಿತ ವಿರೋಧಿ ನೀತಿ ಖಂಡಿಸಿ ಜುಲೈ 13ಕ್ಕೆ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಕಚೇರಿ ಎದುರು ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ದಲಿತ ಮುಖಂಡ KC ರಾಜಕಾಂತ್ ಹೇಳಿದ್ದಾರೆ.
ಅಧಿಕಾರಿಗಳು ಜನರ ಯಾವುದೇ ಸಮಸ್ಯೆಗೆ ಸ್ಪಂದಿಸದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಿಮಗೆ ಗೊತ್ತಿದೆ 21-25 11 ದಿನ ಕಾಲ ನೀವೆಲ್ಲ ಬಂದಿದ್ರು ತಾಲೂಕಾ. ಸರ್ಕಾರಿ ಅಧಿಕಾರಿಗಳ ದಲಿತ ವಿರೋಧಿ ನೀತಿ ಖಂಡಿಸಿ ಜುಲೈ 13ಕ್ಕೆ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಕಚೇರಿ ಎದುರು ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ದಲಿತ ಮುಖಂಡ ಕೆಸಿ ರಾಜಕಾಂತ್ ಹೇಳಿದ್ದಾರೆ. ಅಧಿಕಾರಿಗಳು ಜನರ ಯಾವುದೇ ಸಮಸ್ಯೆಗೆ ಸ್ಪಂದಿಸದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭೂಮಿಗಾಗಿ ಬದುಕಿಗಾಗಿ ಸಾವಿರಾರು ವರ್ಷಗಳಿಂದ ಲಕ್ಷಾಂತರ ಜನ ಬೀದಿಗೆ ಇಳಿದು ಹೋರಾಟ ಮಾಡಿ ಬಡವರ ದಲಿತರ ಭೂ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ಆಳುವ ಸರ್ಕಾರಗಳ ಮೇಲೆ ಒತ್ತಡ ಹಾಕಿದ ಪರಿಣಾಮ ಭೂ ಸುಧಾರಣೆ ಕಾಯ್ದೆ, ಬಕರ್ ಹುಕುಂ ಕಾಯ್ದೆ, ಉಳುವವನೇ ಭೂಮಿ ಒಡೆಯ, ಅಕ್ರಮ ಸಕ್ರಮ ಇತ್ಯಾದಿ ಜನಪರ ಕಾನೂನುಗಳು ಜಾರಿಗೆ ಬಂದವು. ಇದರ ಶ್ರೇಯಸ್ಸು ದಲಿತ ಚಳುವಳಿಗೆ ಸಲ್ಲುತ್ತದೆ ಎಂದರು. ಇವರು ಕೂಡ ಇಲ್ಲ ಅಂದ್ರೆ ಆ ಬಡಪಾಯಿಗಳು ಯಾರ ರಕ್ಷಣೆಗೆ ಎಲ್ಲಿ ಹೋಗಿ ಕೇಳ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಇವತ್ತು ಆಳುವ ವ್ಯವಸ್ಥೆಗಳು ಏನಾಗ್ತಾ ಇದೆ, ಸಂಪೂರ್ಣವಾಗಿ ಕೆಳಗೆ ಬಿದ್ದಿರ್ತಕ್ಕಂಥವನ್ನ ಮೇಲೆತ್ತದೇ ನಮ್ಮ ಜವಾಬ್ದಾರಿ, ಸರ್ಕಾರಗಳ ಜವಾಬ್ದಾರಿ, ಮೇಲೆತ್ತದೇ ನಮ್ಮ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಎಲ್ಲ ಭಾಷೆಗಳನ್ನು ಎಲ್ಲರೂ ಕೂಡ ಮಾತಾಡ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ. ಆದರೆ ಅಂಕಿಅಂಶಗಳ ಸಮೇತ ಆ ಅನ್ಯಾಯ ಆಗಿರ್ತಕ್ಕಂಥ ಕುಟುಂಬಗಳೇನಿದಾವೋ ಇವ್ರ ಹತ್ರ ಹೋದಾಗ ಬೇಜವಾಬ್ದಾರಿಯಿಂದ ಎದುರು ಕಳಿಸ್ತಕ್ಕಂಥ ವ್ಯವಸ್ಥೆ ಇವತ್ತು ತಾಲೂಕು ಕಚೇರಿಗಳಲ್ಲಿ ನಡೀತಾ ಇದೆ. ಇದರ ಪೂರಕವಾಗಿ ನಮಗೆಲ್ಲ ಕೂಡ ಗೊತ್ತಿದೆ, ಇದು ನೋಟಿಫಿಕೇಶನ್ ಇದು, ಸರ್ಕಾರದ ನೋಟಿಫಿಕೇಶನ್ ಇದು. ಆಮೇಲೆ ಇದಕ್ಕೂ ಕೂಡ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು, ನಿಮಗೆ ನಾನು ಯಾಕೆ ಇವೆಲ್ಲ ಕೂಡ ಹೇಳ್ತಾ ಇದ್ದೀನಿ ಅಂದರೆ, ಅರಣ್ಯ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು 165 ಎಕರೆ ಪಾಣಿಯನ್ನು ಮೆನ್ಷನ್ ಮಾಡಿದ್ದಾರೆ. ಯಾವುದರಲ್ಲಿ ಸರ್ವೆ ನಂಬರ್ 67ರಲ್ಲಿ ಕಂದಾಯ ಇಲಾಖೆಯವರು ಮೆನ್ಷನ್ ಮಾಡಿರೋ ಪ್ರಕಾರನೇ 165 ಎಕರೆ ಜಮೀನನ್ನು ಅರಣ್ಯ ಇಲಾಖೆಯವ್ರಿಗೆ ಪಾಣಿ ಮಾಡಿಕೊಟ್ಟಿದ್ದಾರೆ. ಈ ಭೂಮಿಯಲ್ಲಿ BTU ಕಾಲೇಜ್ ನಮ್ಗೆ ಗೊತ್ತಿದೆ, ವಿಶ್ವೇಶ್ವರಯ್ಯ ತಾಂತ್ರಿಕ ಯೂನಿವರ್ಸಿಟಿಗೆ 50 ಎಕರೆ ಜಮೀನನ್ನು ಅವರು ಬರ್ಸ್ಕೊಂಡು ಬಂದಿದ್ದಾರೆ. ಯಾರು ಯಾವುದೇ ರೀತಿಯಂಥ ಅರಣ್ಯ ಇಲಾಖೆ ಅನುಮತಿ ಇಲ್ಲ. ಇವತ್ತು ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ತಾ ಇದ್ದಾರೆ. BTU ಕಾಲೇಜವರು ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ತಾ ಇದ್ದಾರೆ, ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ, ಯೂನಿವರ್ಸಿಟಿ ನಡೆಸ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಆ ಭೂಮಿ ಮೇಲೆ ಇವತ್ತು ಕೂಡ ಅರಣ್ಯ ಇಲಾಖೆಯವರು ಹೋಗಿ ಕೇಳಲಿಲ್ಲ. ಇದು ನಮಗೆ ಸೇರಿರ್ತಕ್ಕಂಥ ಪ್ರಾಪರ್ಟಿ, ನೀವು ಯಾವ ರೀತಿಯಲ್ಲಿ ಬಂದಿದ್ರಿ, ಯಾರು ನಿಮ್ಗೆ ಕಾಂಪೌಂಡ್ ಕೊಟ್ಟರು ನಿಮ್ಮ ಪರ್ಮಿಷನ್ನು, ಮತ್ತು ಕಟ್ಟಡ ಕಟ್ಟೋದಕ್ಕೆ ನೀವು ಯಾವ ರೀತಿ ಪರ್ಮಿಷನ್ ಕೊಟ್ಟರೆ ಅಂತಕ್ಕಂಥ ಕೇಳೋ ಸೌಜನ್ಯತೆ ಕೂಡ ಅರಣ್ಯ ಇಲಾಖೆಗೆ ಇವತ್ತಿಗೂ ಕೂಡ ಬಂದಿಲ್ಲ. ಮೊನ್ನೆ ಅವ್ರು ಆರೋಪ ಅವ್ರು ಹೇಳ್ತಾರೆ, ನೀವು ಹೆಂಗೆ ಅವ್ರು ಬಿಟ್ಟರೆ ಅಂದರೆ, ಸರ್ ಅವ್ರ ಮೇಲೆ ನಾವು ಕೇಸ್ ಹಾಕ್ತೀವಿ ಸರ್ ಅಂತಾರೆ. ಲೆಕ್ಕಾಕಳ್ರಿ, ಸುಮಾರು 40-50 ಕಟ್ಟಡಗಳು ಕಟ್ಟಿದ್ದಾರೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಾಗಿದೆ, ಕಾಂಪೌಂಡ್ ಮಾಡ್ಕೊಂಡಿದ್ದಾರೆ. ಇವಾಗ ನಾವು ಕೇಳಾದ ಮೇಲೆ ಅವ್ರ ಮೇಲೆ ನಾವು ಕೇಸ್ ಹಾಕ್ತೀವಿ ಅಂತ ಹೇಳ್ತಾರೆ. ಇಷ್ಟು ವರ್ಷ ಏನು ಮಾಡ್ತಾ ಇದ್ದೀವಿ? ಈ ಬಡಪಾಯಿ ಒಂದೊತ್ತು ಊಟಕ್ಕೆ ಇಲ್ದಿರ್ತಕ್ಕಂಥ ಬಡಪಾಯಿಗಳ ಮೇಲೆ ಗದಾಪ್ರಹಾರ ಶುರು ಮಾಡಿದ್ರಲ್ಲ ನೀವು, ಆ ನಿಮ್ಮ ಗದಾಪ್ರಹಾರವನ್ನು ದೊಡ್ಡ ದೊಡ್ಡವ್ರ ಮೇಲೆ ಯಾಕೆ ತೋರಿಸಲಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು ಕೂಡ. ಆಮೇಲೆ ಅಷ್ಟೇ ಅಲ್ಲದೇ ತಮ್ಗೆ ಕೂಡ ನಾವು ಗೊತ್ತಿರೋ ಹಾಗೆ ಈಶಾ ಫೌಂಡೇಶನ್ ಅದು ಗೋಕಾಡು ಇರ್ತಕ್ಕಂಥ ಭೂಮಿ ಅರಣ್ಯ ಇಲಾಖೆಗೆ ಸಂಪೂರ್ಣವಾಗಿ ಸೇರಿರ್ತಕ್ಕಂಥ ಪ್ರಾಪರ್ಟಿ. ಇವತ್ತು 50 ಎಕರೆ ಜಮೀನನ್ನು ಇವತ್ತು ಅರಣ್ಯ ಇಲಾಖೆದು ಈಶಾ ಫೌಂಡೇಶನ್ ಹಾಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿಯ ಶಿಂಗಾಟಕದ್ರೇನಹಳ್ಳಿ ಗ್ರಾಮದ ದಲಿತರಿಗೆ 1972-73ನೇ ಸಾಲಿನ ಭೂ ಮಂಜೂರಾತಿ ಆಗಿದೆ. ಅಂದಿನಿಂದ ಆ ರೈತರು ಬೆಳೆ ಬೆಳೆದು ಸ್ವಾಧೀನದಲ್ಲಿದ್ದಾರೆ. ಆದರೆ ಇತ್ತೀಚೆಗೆ ಅರಣ್ಯ ಇಲಾಖೆಯವರು ದಲಿತರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಅರಣ್ಯ ಇಲಾಖೆಯವರು ಹೇಳುವಂತೆ 1991-92ರಲ್ಲಿ ಕಂದಾಯ ಇಲಾಖೆ ಅರಣ್ಯ ಇಲಾಖೆಗೆ ವರ್ಗಾವಣೆ ಮಾಡಿದೆ ಎಂದು ಹೇಳುತ್ತಾರೆ.
ಆದರೆ ನಿಖರವಾದ ಸ್ಪಷ್ಟತೆ ಇಲ್ಲ. ದಾಖಲೆಗಳನ್ನು ಪರಿಶೀಲಿಸಿ ನೋಡಿದಾಗ ಅರಣ್ಯ ಇಲಾಖೆಗೆ 1991-92ರಲ್ಲಿ ನೀಡಿರುವ ಸರ್ವೆ ನಂಬರ್ ಬೇರೆಯಾಗಿದೆ. ಇದರಿಂದ ಗೊಂದಲ ಸೃಷ್ಟಿಯಾಗಿದ್ದು, ಅರಣ್ಯ ಮತ್ತು ಕಂದಾಯ ಇಲಾಖೆಯವರು ಸರಿಯಾದ ದಾಖಲೆ ಪರಿಶೀಲಿಸದೆ ಗೊಂದಲ ಸೃಷ್ಟಿ ಮಾಡಿ ಬಡ ದಲಿತರಿಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಆರೋಪಿಸಿದರು. ಇದನ್ನು ಪ್ರಶ್ನಿಸಿ ದಲಿತ ಸಂಘರ್ಷ ಸಮಿತಿ ಜೂನ್ 15ರಂದು ಶಿಂಗಾಟಕದ್ರೇನಹಳ್ಳಿ ಗ್ರಾಮದಿಂದ ಕಾಲ್ನಡಿಗೆ ಜಾಥಾ ಬಂದು ಜಿಲ್ಲಾ ಅರಣ್ಯ ಇಲಾಖೆ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಮುಂದುವರಿಸುತ್ತಿದೆ. ಕಂದಾಯ ಇಲಾಖೆಯವರಾಗಲಿ ಅರಣ್ಯ ಇಲಾಖೆಯವರಾಗಲಿ ಪ್ರಾಮಾಣಿಕ ಪ್ರಯತ್ನ ಮಾಡದೆ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಅವರು ಸಮಸ್ಯೆ ತಿಳಿಗೊಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿಲ್ಲ. ಪ್ರತಿಭಟನೆಯ ಮುಂದಿನ ಭಾಗವಾಗಿ ಜುಲೈ 13ರಂದು ಬೆಳಗ್ಗೆ 11 ಗಂಟೆಗೆ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುತ್ತಿಗೆ ಕಾರ್ಯಕ್ರಮವನ್ನು ದಲಿತ ಸಂಘರ್ಷ ಸಮಿತಿ ಹಮ್ಮಿಕೊಂಡಿದೆ ಎಂದರು. ಮುಖ್ಯವಾಗಿ ಶಿಂಗಾಟಕದ್ರೇನಹಳ್ಳಿ ದಲಿತ ಭೂ ಸಮಸ್ಯೆಯನ್ನು ಕೂಡಲೇ ಇತ್ಯರ್ಥಪಡಿಸಬೇಕು. ಶಿಂಗಾಟಕದ್ರೇನಹಳ್ಳಿ ದಲಿತರ ಭೂಮಿಗೆ ಗೊಂದಲ ಸೃಷ್ಟಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಪೊಲೀಸ್ ಇಲಾಖೆ ಹಾಗೂ ನಾಗರಿಕರ ಹಕ್ಕು ಜಾರಿ ನಿರ್ದೇಶನಾಲಯ ಪರಿಶಿಷ್ಟ ಜಾತಿ ವರ್ಗಗಳ 1989ರ ಕಾಯ್ದೆ ಅಡಿಯಲ್ಲಿ ಕಾನೂನು ಕ್ರಮ ಜರುಗಿಸಬೇಕು. ಮೈಲಪ್ಪನಹಳ್ಳಿ ಮತ್ತು ಗುವ್ವಲಖಾನಹಳ್ಳಿ ಬಡವರಿಗೆ ಕೂಡಲೇ ನಿವೇಶನಗಳನ್ನು ಹಂಚುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಂದು ಪ್ರತಿಭಟನೆ ನಡೆಸುವುದಾಗಿ ಅವರು ಹೇಳಿದರು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಪರಿಣಾಮವಾಗಿ ಶಿಕ್ಷಣ, ಮಹಿಳಾ ಸಬಲೀಕರಣ ಹಾಗೂ ಸಾಮಾಜಿಕ ಭದ್ರತೆ ಕ್ಷೇತ್ರಗಳಲ್ಲಿ ಮಹತ್ವದ ಬದಲಾವಣೆ ಕಂಡಿದ್ದು, ಗಂಡು ಮಕ್ಕಳ ಶಿಕ್ಷಣ ಪ್ರಗತಿಗಾಗಿ ಜಿಲ್ಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ 7,845 ವಿದ್ಯಾರ್ಥಿಗಳಿಗೆ ಈವರೆಗೆ ಉಚಿತ ಬಸ್ ಪಾಸ್ ವಿತರಿಸಲಾಗಿದೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಯಲುವಳ್ಳಿ ಎನ್ ರಮೇಶ್ ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಹಾಗೂ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಬುಧವಾರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಯಲುವಹಳ್ಳಿ ರಮೇಶ್, ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಗಳು ಸಮಾಜದ ಎಲ್ಲ ವರ್ಗಗಳ ಅಭಿವೃದ್ಧಿಯನ್ನು ಗುರಿಯಾಗಿಸಿಕೊಂಡಿದ್ದು, ಮಹಿಳೆಯರು, ರೈತರು, ಯುವಕರು, ವಿದ್ಯಾರ್ಥಿಗಳು ಹಾಗೂ ಬಡ ಕುಟುಂಬಗಳ ಜೀವನ ಮಟ್ಟ ಸುಧಾರಣೆಗೆ ಮಹತ್ವದ ಕೊಡುಗೆ ನೀಡುತ್ತಿವೆ. ಈಗಾಗಲೇ ಶಕ್ತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಗೃಹಜ್ಯೋತಿ ಮತ್ತು ಯುವ ನಿಧಿ ಯೋಜನೆಗಳು ಲಕ್ಷಾಂತರ ಕುಟುಂಬಗಳಿಗೆ ನೇರ ಪ್ರಯೋಜನ ತಲುಪಿಸುತ್ತಿವೆ. ಇದರೊಂದಿಗೆ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಉಚಿತ ಬಸ್ ಪಾಸ್ ಯೋಜನೆಯನ್ನು ಸರ್ಕಾರ ಇತ್ತೀಚೆಗೆ ಜಾರಿ ತಂದಿದೆ ಎಂದರು. ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಸೌಲಭ್ಯ ದೊರೆತಿದ್ದು, ಶಿಕ್ಷಣ, ಉದ್ಯೋಗ, ಆರೋಗ್ಯ ಹಾಗೂ ಸ್ವಯಂ ಉದ್ಯೋಗ ಚಟುವಟಿಕೆಗಳಿಗೆ ಹೆಚ್ಚಿನ ಅವಕಾಶಗಳು ಸೃಷ್ಟಿಯಾಗಿವೆ. ಮಹಿಳಾ ವಿದ್ಯಾರ್ಥಿನಿಯರು ಸಹ ಈ ಯೋಜನೆಯಿಂದ ಹೆಚ್ಚಿನ ಪ್ರಯೋಜನ ಪಡೆದು ಶಾಲೆ ಮತ್ತು ಕಾಲೇಜುಗಳಿಗೆ ಸುಲಭವಾಗಿ ಸಂಚಾರ ಮಾಡುತ್ತಿದ್ದಾರೆ. ಇದೇ ಮಾದರಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಗಂಡು ಮಕ್ಕಳಿಗೂ ಉಚಿತ ಬಸ್ ಪಾಸ್ ನೀಡುವ ಮೂಲಕ ಅವರ ಶೈಕ್ಷಣಿಕ ವೆಚ್ಚವನ್ನು ಕಡಿಮೆ ಮಾಡಿ ಶಿಕ್ಷಣ ಮುಂದುವರಿಸಲು ಸರ್ಕಾರ ನೆರವಾಗುತ್ತಿದೆ ಎಂದರು. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ KSRTC ಡಿಪೋ BC ಅವರಾದಂಥ ಸಿದ್ಲಿಂಗ್ ಸಾಹೇಬರಿದ್ದಾರೆ. ನಮ್ಮ ಉಪಾಧ್ಯಕ್ಷರಾದ ರಾಮಕೃಷ್ಣ ಅವರು, ಚಂದ್ರಶೇಖರ್, ನಮ್ಮ ತಾಲೂಕು ಅಧ್ಯಕ್ಷ ಜಯರಾಮ್ ಅವರು, ನಮ್ಮ ಮಂಚನಹಳ್ಳಿ ಅಧ್ಯಕ್ಷರು, ನಮ್ಮ ಮಧು ಪೂರ್ತಿ ಹೆಸರು ನಮ್ಮ ಇನ್ನೊಬ್ಬ ಜಿಲ್ಲಾ ಉಪಾಧ್ಯಕ್ಷರಾದ ಚಿಂತಾಮಣಿ ಸ್ಕೂಲ್ ಸುಬ್ಬಾರೆಡ್ಡಿ ಅವರಿದ್ದಾರೆ. ಇವರೆಲ್ಲರಿಗೂ ಸ್ವಾಗತ ಕೋರಿ, ವಿಶೇಷವಾಗಿ ಪತ್ರಿಕಾ ಮತ್ತು ಮಾಧ್ಯಮ ಸ್ನೇಹಿತರಿಗೆ ಈ ಮೂಲಕ ನಾನು ಸ್ವಾಗತವನ್ನು ಕೋರ್ತಾ, ಇವತ್ತು ಪ್ರಮುಖವಾಗಿ ತಮ್ಮ ಮುಂದೆ ಇರೋಂಥ ವಿಚಾರ ಏನು ಅಂದರೆ, ಏನು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ 23ರ ಚುನಾವಣೆ ಪೂರ್ವದಲ್ಲಿ ನಮ್ಮ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದರು.
ಆ ಒಂದು ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬಡವರು, ಮಧ್ಯಮ ವರ್ಗದವರು, ಸಾಮಾನ್ಯ ಜನತೆಗೆ ಅಲ್ಲೊಂದು ಚೇರ್ ಕೊಡಪ್ಪ ಚಂದ್ರಗೌಡ, ನಾವು 5 ಗ್ಯಾರಂಟಿಗಳನ್ನು ಕೊಡ್ತೇವೆ. ಒಂದನೆಯದು, ಪ್ರತಿ ಕುಟುಂಬದ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಕೊಡುವಂಥ ವಿಚಾರ. ಜಿಲ್ಲೆಯಲ್ಲಿ ಈಗಾಗಲೇ 7,845 ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಿಸಲಾಗಿದ್ದು, ಇನ್ನು ಸುಮಾರು 7,000 ವಿದ್ಯಾರ್ಥಿಗಳು ಈ ಸೌಲಭ್ಯ ಪಡೆಯುವ ನಿರೀಕ್ಷೆ ಇದೆ. ಒಟ್ಟಾರೆ ಜಿಲ್ಲೆಯಲ್ಲಿಯೇ 13,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಿಸುವ ಗುರಿಯನ್ನು ನಿಗದಿಪಡಿಸಲಾಗಿದೆ. ಅರ್ಹ ವಿದ್ಯಾರ್ಥಿಗಳು ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿ ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಮೂಲ ಉದ್ದೇಶ ಜನರ ಜೀವನ ನಿರ್ವಹಣೆಯ ವೆಚ್ಚವನ್ನು ಕಡಿಮೆ ಮಾಡುವುದು, ಕುಟುಂಬಗಳ ಆರ್ಥಿಕ ಸ್ಥಿರತೆಯನ್ನು ಹೆಚ್ಚಿಸುವುದು ಹಾಗೂ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಉತ್ತೇಜನ ನೀಡುವುದಾಗಿದೆ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡುವುದರಿಂದ ದೂರದ ಗ್ರಾಮಗಳಿಂದ ಶಾಲೆ ಮತ್ತು ಕಾಲೇಜುಗಳಿಗೆ ಸಂಚರಿಸುವ ವಿದ್ಯಾರ್ಥಿಗಳ ಮೇಲಿನ ಆರ್ಥಿಕ ಹೊರೆ ಕಡಿಮೆಯಾಗಲಿದ್ದು, ಶಿಕ್ಷಣದಿಂದ ಯಾವುದೇ ವಿದ್ಯಾರ್ಥಿ ವಂಚಿತರಾಗದಂತೆ ನೋಡಿಕೊಳ್ಳುವಲ್ಲಿ ಈ ಯೋಜನೆ ಮಹತ್ವದ ಪಾತ್ರ ವಹಿಸಲಿದೆ ಎಂದರು. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ, ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಡಿಸಿಸಿ ಬ್ಯಾಂಕ್ನಲ್ಲಿ ವಿವಿಧ ಸಹಕಾರ ಸಂಘಗಳ ಹೆಸರಿನಲ್ಲಿ ನಡೆದಿವೆ ಎನ್ನಲಾದ ಸುಮಾರು 11 ಕೋಟಿ ರೂಪಾಯಿಗಳ ಬೃಹತ್ ಅವ್ಯವಹಾರಕ್ಕೆ ಸಂಬಂಧಿಸಿ ಸಿಐಡಿ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ವಿವಿಧ ಕಡತಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಹಗರಣಕ್ಕೆ ಸಂಬಂಧಿಸಿದ ಹಲವು ಮಹತ್ತರ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಿಂತಾಮಣಿ ನಗರದ ಡಿಸಿಸಿ ಬ್ಯಾಂಕಿನಲ್ಲಿ ವಿವಿಧ ಸಹಕಾರ ಸಂಘಗಳ ಹೆಸರಿನಲ್ಲಿ ನಡೆದಿವೆ ಎನ್ನಲಾದ ಸುಮಾರು 11 ಕೋಟಿ ರೂಪಾಯಿಗಳ ಬೃಹತ್ ಅವ್ಯವಹಾರಕ್ಕೆ ಸಂಬಂಧಿಸಿ ಸಿಐಡಿ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ವಿವಿಧ ಕಡತಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಹಗರಣಕ್ಕೆ ಸಂಬಂಧಿಸಿದ ಹಲವು ಮಹತ್ತರ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಹಾಗೂ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ದರು. ಇದನ್ನೇ ನೆಪವಾಗಿಟ್ಟುಕೊಂಡು ಚಿಂತಾಮಣಿ ತಾಲೂಕಿನ ಯನುಮಲಪಾಡಿ, ಬೊಮ್ಮನಹಳ್ಳಿ, ಅಂಕಲಮಡುಗು, ನಂದಿಗಾನಹಳ್ಳಿ, ವೈಜಕೂರು, ಹುಲುಗುಮ್ಮನಹಳ್ಳಿ ಹಾಗೂ ಕುರುಬೂರು VSSN ಸೊಸೈಟಿಗಳಲ್ಲಿ ಸುಮಾರು 11 ಕೋಟಿ ರು ಅವ್ಯವಹಾರ ನಡೆಸಲಾಗಿದೆ ಎಂದು ಆರೋಪಿಸಿ ಬಿಜೆಪಿ ಮುಖಂಡ ತಳಗವಾರ ಪ್ರತೀಕ್ ಕುಮಾರ್ ಅವರು 2025ರಲ್ಲಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು. ನಿಯಮಾವಳಿಗಳ ಪ್ರಕಾರ 2 ಕೋಟಿ ರುಗಿಂತ ಹೆಚ್ಚಿನ ಮೊತ್ತದ ಹಗರಣದ ತನಿಖೆಯು ಸಿಐಡಿಗೆ ಒಳಪಡುವ ಹಿನ್ನೆಲೆಯಲ್ಲಿ ಪ್ರತಾಪ್ ಕುಮಾರ್ ಅವರು ಸಿಐಡಿಗೂ ದೂರು ಸಲ್ಲಿಸಿದ್ದರು. ಇದರ ಬೆನ್ನಲ್ಲೇ ತನಿಖೆ ಕೈಗೆತ್ತಿಕೊಂಡಿರುವ ಅಧಿಕಾರಿಗಳು ಈಗ ಕಾರ್ಯಾಚರಣೆ ತೀವ್ರಗೊಳಿಸಿದ್ದಾರೆ. ಚಿಂತಾಮಣಿ ಡಿಸಿಸಿ ಬ್ಯಾಂಕ್ಗೆ ಆಗಮಿಸಿದ ಸಿಐಡಿ, ಡಿವೈಎಸ್ಪಿ ಹಾಗೂ ಸಿಬ್ಬಂದಿ ದೂರುದಾರ ಪ್ರತಾಪ್ ಕುಮಾರ್ ಅವರನ್ನು ಸ್ಥಳಕ್ಕೆ ಕರೆಸಿಕೊಂಡು ಮಹಜರು ಪ್ರಕ್ರಿಯೆ ನಡೆಸಿದರು. ತದನಂತರ ಆರೋಪ ಕೇಳಿಬಂದಿರುವ ವಿವಿಧ VSSN ಸೊಸೈಟಿಗಳ ಕಾರ್ಯದರ್ಶಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದರು.
ಸರ್ಕಾರದಿಂದ ಬಂದ ಹಣ ಎಷ್ಟು, ಅದನ್ನು ಡ್ರಾ ಮಾಡಿ ದುರುಪಯೋಗ ಪಡಿಸಿಕೊಂಡಿದ್ದು ಹೇಗೆ ಇತ್ಯಾದಿ ವಿಷಯಗಳ ಕುರಿತು ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಎಂದು ತಿಳಿದುಬಂದಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ದೂರುದಾರ ತಳಗವಾರ ಪ್ರತಾಪ್ ಕುಮಾರ್, ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಸಾಲ ಮನ್ನಾ ಆದ ಯೋಜನೆಯಲ್ಲಿ 20% ಮಾತ್ರ ಅಸಲಿ ರೈತರಿದ್ದಾರೆ. ಉಳಿದಂತೆ ನಕಲಿ ರೈತರ ಪಟ್ಟಿ ಸಿದ್ಧಪಡಿಸಿ ಸರ್ಕಾರದಿಂದ ಸಾಲ ಮನ್ನಾ ಹಣವನ್ನು ಕ್ಲೈಮ್ ಮಾಡಿಕೊಡಲಾಗಿದೆ. ಈ ಹಣವನ್ನು ನಿಯಮ ಬಾಹಿರವಾಗಿ ಗ್ರಾಮೀಣ ಭಾಗದ ವಿವಿಧ ವಿಎಸ್ಎಸ್ಎನ್ ಸಂಘಗಳ ಮೂಲಕ ನೇರವಾಗಿ ಹಿಂಪಡೆಯಲಾಗಿದೆ. ಇಂದು ಆರ್ಬಿಐ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಆರೋಪಿಸಿದರು. 2002ರಲ್ಲಿ ನಾವು 2001ರಲ್ಲಿ ಕಂಪ್ಲೇಂಟ್ ಆಗಿತ್ತು. ಆ ಒಂದು ಕಂಪ್ಲೇಂಟಲ್ಲಿ ರೈತರ ಸಾಲ ಮನ್ನಾ ಅನ್ನುವಂಥದ್ದು ಒಂದು ಅವ್ಯವಹಾರ ಆಗಿರುವಂಥದ್ರ ಬಗ್ಗೆ ನಾನು ದಾಖಲೆಗಳನ್ನು ನೀಡಿ 2025ರಲ್ಲಿ ಒಂದು ಕಂಪ್ಲೇಂಟ್ ಆಗಿತ್ತು ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ. ಆಗಿದ್ದಂಥದ್ದು 2 ಕೋಟಿ ಮೇಲೆ ಇರುವಂಥ ಅವ್ಯವಹಾರದ್ದು CBIಗೆ ರೆಫರ್ ಆಗಿದೆ. ಅದರಿಂದಾಗಿ ಕಳೆದ ವಾರ ನನ್ನನ್ನು CIDಯಲ್ಲಿ ತನಿಖೆಗೆ ಕರೆದಿದ್ದರು. ನಾನೆಲ್ಲ ಡಾಕ್ಯುಮೆಂಟ್ಸ್ ಏನೇನು ಯಾವ ರೀತಿ ಅವ್ಯವಹಾರ ಆಗಿತ್ತು ಅದೆಲ್ಲ ಅವ್ರ ಹತ್ರ ರೆಪ್ರೆಸೆಂಟ್ ಮಾಡಿ ಬಂದಿದ್ದೀನಿ. ಮತ್ತು ಅದೇ ರೀತಿ 2026 ಇವಾಗ ಮತ್ತೆ DCC ಬ್ಯಾಂಕ್ನ ಏನು ತನಿಖೆ ಅಂತ ಬಂದಿದ್ದಾರೆ, ಚಿಂತಾಮಣಿಗೆ ಬಂದಿದ್ದಾರೆ. ಬಂದಾಗ ಅವರು ನನ್ನ ಖುದ್ದು ಹಾಜರಾತಿ ಇರಬೇಕು ಅಂತ ನನ್ನನ್ನು ಕೇಳಿದ್ರು. ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರು. ನಾನು ಕೇಳಿರುವಂಥ ಪ್ರಶ್ನೆಗಳಲ್ಲಿ ಯಾವ ರೀತಿ ಹಣ ಸರ್ಕಾರದಿಂದ ಬಂದಿದೆ, ಅದನ್ನು ಯಾವ ರೀತಿ ದುರುಪಯೋಗಿಸ್ಕೊಂಡಿದ್ರು, ನನ್ನ ಗಮನಕ್ಕೆ ಬಂದಿರುವಂಥ ದಾಖಲೆಗಳನ್ನು ನೀಡಿ ನಾನು ಅದನ್ನು ಕೊಟ್ಟಿದ್ದೀನಿ. ಮುಂದಿನ ತನಿಖೆಯನ್ನು ನಾನು ಯಾವುದು ಸೊಸೈಟಿಗಳ ಮೇಲೆ ಆರೋಪ ಮಾಡಿದ್ದೆ ಆ ಆರೋಪಿತ ಸೊಸೈಟಿಗಳನ್ನು ಕರೆದು ಒಬ್ಬೊಬ್ಬರನ್ನಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಏನು ಈ ರೈತರ ಹಣ ಏನಿದೆ ಅದು ಮತ್ತೆ ರೈತರ ಖಾತೆಗಳಿಗೆ ಜಮೆ ಆಗಬೇಕು. ಮತ್ತು ಏನು ಅವ್ಯವಹಾರ ಆಗಿದೆ, ಅವ್ಯವಹಾರ ಮಾಡಿರುವಂಥವ್ರಿಗೆ ಶಿಕ್ಷೆ ಆಗಬೇಕು. ಯಾಕಂತಂದರೆ ಮುಂದಿನ ದಿನಗಳಲ್ಲಿ ಯಾರೂ ಈ ರೀತಿ ಸರ್ಕಾರದ ಹಣ ಮತ್ತು ಸಾರ್ವಜನಿಕರ ಹಣ, ಬಡವರ ಹಣ, ರೈತರ ಹಣ ಯಾವತ್ತೂ ಸಹ ಈ ರೀತಿ ಆಗಬಾರ್ದು. ಯಾರೋ ಒಬ್ಬರು ಇಬ್ಬರು 100 ಜನ ಜೀವನ ಮಾಡೋದಕ್ಕೋಸ್ಕರ ಈ ರೀತಿ ಅವ್ಯವಹಾರ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಯಾರಾದರೂ ಅವ್ಯವಹಾರ ಮಾಡಬೇಕು ಅನ್ನೋಂಥವ್ರಿಗೆ ಅದೊಂದು ಗುಣಪಾಠ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಇವತ್ತು ಎನ್ಕ್ವೈರಿಗೆ ನಾನು ಕರೆದಿದ್ರು. ಅವ್ರ ಮುಂದೆ ನಾನು ಎಲ್ಲವನ್ನು ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಏನೋ ಹೆಚ್ಚಿಗೆ ಅವ್ರ ದಾಖಲೆಗಳನ್ನು ಬೇಕಾದಂತಿದ್ದರೆ ನಾನು ಅವ್ರಿಗೆ ಕೊಡೋದಕ್ಕೂ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾರೆ. ಸರ್, ದೂರಿನಲ್ಲಿ 2000 ಏನು ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯನವರ ಅವಧಿ ಮುಗೀತು, ಆವಾಗ ಸಾಲ ಮನ್ನಾ ಮಾಡಿದರು. ಮತ್ತು ನೆಕ್ಸ್ಟ್ ಕಾಂಗ್ರೆಸ್ ಹಾಗೂ JDS ಸಮ್ಮಿಶ್ರ ಸರ್ಕಾರ ಬಂದಾಗ ಆವಾಗ ಕುಮಾರಸ್ವಾಮಿಯವರು ರೈತರ ಸಾಲ ಮನ್ನಾ ಅಂತ ಮಾಡಿದರು. ಆ ಸಾಲ ಮನ್ನಾ ಮಾಡಿರುವಂಥದ್ರಲ್ಲಿ ನಕಲಿ ರೈತರ ಪಟ್ಟಿ, ಒಂದು ಒರಿಜಿನಲ್ ರೈತರು ಒಂದು 25% ಇರ್ಬೋದು, ಇನ್ನು ಮಿಕ್ಕಿದ್ದೊಂದಷ್ಟು ನಕಲಿ ರೈತರ ಪಟ್ಟಿನ ಕೊಟ್ಟು ಅದ್ರ ಮುಖಾಂತರ ಸರ್ಕಾರದಿಂದ ಕ್ಲೈಮ್ ಮಾಡಿರ್ತಾರೆ, ಏನೋ ಸಾಲ ಇಷ್ಟೊಂದಿದೆ ಅಂತ. ಆ ಸಾಲದ ಹೆಚ್ಚುವರಿ ಹಣ ಏನಿದೆ ಆ ಹಣವನ್ನು ಏನು ಮಾಡಿದ್ದಾರೆ, ಡೈರೆಕ್ಟಾಗಿ ಹಲವು ಯಾವುದು ನಮ್ಮ ಗ್ರಾಮೀಣ ಭಾಗವಾದಂತಹ ಬೊಮ್ಮೇಪಲ್ಲಿ, ಯನ್ಮಲ್ಪಾಡಿ, ಆಮೇಲೆ ಇದರಲ್ಲಿ ಯಾವುದು ನಂದಿಗೇನಹಳ್ಳಿ ಹಾಗೂ ಇನ್ನೂ ಅನೇಕ ಸೊಸೈಟಿಗಳಲ್ಲಿ ಅಲ್ಲಿ ಅದನ್ನು ದುಡ್ಡನ್ನ ನೇರವಾಗಿ ಡ್ರಾ ಮಾಡಿರ್ತಾರೆ. ಅದನ್ನು ನೇರವಾಗಿ ಡ್ರಾ ಮಾಡೋಂಗಿಲ್ಲ. RBIನ ರೂಲ್ಸ್ ಪ್ರಕಾರ 25,000ಗಿಂತ ಹೆಚ್ಚು ಹಣವನ್ನು ಯಾವುದೇ ರೀತಿಯಾದಂಥ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಬಾರ್ದಂತಿದೆ. ಮತ್ತು ಇದು ಫಲಾನುಭವಿಗಳಿಗೆ ಹಾಕದೇನೆ ಆ ದುಡ್ಡನ್ನು ಡ್ರಾ ಮಾಡಿರುವಂಥದ್ದು ನನ್ನ ಗಮನಕ್ಕೆ ಬಂದಾಗ ನಾನು ಅದನ್ನು ಆರೋಪ ಮಾಡಿದ್ದೀನಿ. ಯಾಕೆ ಅಂತಂತಂದರೆ ಒರಿಜಿನಲ್ ರೈತರು ಯಾರಿದ್ದಾರೆ ಅವ್ರು ಮನ್ನಾ ಆಗಬೇಕು, ನಕಲಿ ರೈತರ ಹೆಸರಲ್ಲಿ ಮೋಸ ಮಾಡಬಾರ್ದು, ಸರ್ಕಾರಕ್ಕೆ ನಷ್ಟ ಆಗಬಾರ್ದು ಅನ್ನೋಂಥದ್ದು ನನ್ನ ಒಂದು ಗುರಿಯಾಗಿತ್ತು. ಸರ್, ಈ ಒಂದು ಕೇಸಲ್ಲಿ 11 ಕೋಟಿ ರೂಪಾಯಿ ಆಗಿದೆ ಸರ್. ಇದೊಂದು ಇವತ್ತು ಚಂದ್ರಶೇಖರ್ CID ಅವರು ಬಂದಿದ್ದಾರೆ, ಅದರದ್ದು 11 ಕೋಟಿ ಆಗಿದೆ. ಅದಲ್ಲದೆ ಇದು ಸಾಲ ಮನ್ನಾದ್ದು. ಅದಲ್ಲದೆ ಈ ತಾಲೂಕಿನಲ್ಲಿ ಇಡೀ ಜಿಲ್ಲೆಯಲ್ಲಿ ಎಷ್ಟಾಗಿದೆ ಅಂತಂತಂದರೆ ಸುಮಾರು ನಮ್ಮ ತಾಲೂಕಲ್ಲಿ ಒಂದು 100ಕ್ಕೂ ಹೆಚ್ಚು ಕೋಟಿಗಳು. ಹಿಂದಿನ ಸರಿ ನಮ್ಮ ಮಾಜಿ ಶಾಸಕರಾದಂಥ JK ಕೃಷ್ಣಾರೆಡ್ಡಿ ಅವರು ಅವತ್ತು ಇದ್ದಾಗ ಅವರು ಆರೋಪ ಮಾಡಿದರು, ಇದು DCC ಬ್ಯಾಂಕಲ್ಲಿ ಭಾಳ ಅವ್ಯವಹಾರ ಆಗಿದೆ ಅಂತ. ಮತ್ತು ನಮ್ಗೆ ಈಗಿರುವಂಥ ಸಚಿವರಾಗಿದ್ದಂಥವರು ನಮ್ಮ ಚಿಂತಾಮಣಿಯ ಶಾಸಕರು ಅವರು ಹೇಳಿದರು ಏನಂತಂತಂದರೆ ಇಲ್ಲಿ ಅವ್ಯವಹಾರ ಆಗಿರೋದು ನಿಜ ಅಂತ. ನನ್ನ ಗಮನಕ್ಕೆ ಬಂದಿರೋಂಥದ್ದು ಸುಮಾರು 100 ಕೋಟಿಗೂ ಹೆಚ್ಚು ಚಿಂತಾಮಣಿಯಲ್ಲಿ ಈ ನಕಲಿ ಮಹಿಳಾ ಸಹಕಾರ ಸಂಘಗಳ ಹೆಸರಲ್ಲಿ ಬೇನಾಮಿ ಸೊಸೈಟಿಗಳಲ್ಲಿ ಆಗಿದೆ ಅಂತ ನಾನು ಆರೋಪ ಮಾಡಿದ್ದೀನಿ. ಅದಕ್ಕೆ ಬೇಕಾದಂಥ ದಾಖಲೆಗಳು ಸಹ ಒದಗಿಸಿದ್ದೀನಿ. ದಯಮಾಡಿ ಅದನ್ನು ಮೇಲಧಿಕಾರಿಗಳು ತನಿಖೆಯನ್ನು ಮಾಡಬೇಕು. ನನ್ನ ಉದ್ದೇಶ ಒಂದೇ ಸರ್, ಇದು ಯಾರ ಮೇಲೆ ವೈಯಕ್ತಿಕ ದ್ವೇಷ ಅಲ್ಲ. ಆದರೆ ಏನು ರೈತರ ಹೆಸರಲ್ಲಿ ನಕಲಿ ರೈತರು ಮತ್ತು ಮಹಿಳಾ ಸಂಘಗಳ ಹೆಸರಲ್ಲಿ ಮಾಡಿದ್ದಾರೆ ಅದಾಗಬಾರದು. ನಿಜವಾದ ಫಲಾನುಭವಿಗಳಿಗೆ, ಕಾರ್ಮಿಕರಿಗೆ, ರೈತರಿಗೆ ಇಂಥವರು DCC ಬ್ಯಾಂಕ್ನ ಆಡಳಿತ ಮಂಡಳಿ, ನಿರ್ವಹಣಾಧಿಕಾರಿಗಳು, ಮ್ಯಾನೇಜರ್ ಹಾಗೂ ಸಿಬ್ಬಂದಿ
ಈ ಇಡೀ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸದ್ಯ 11 ಕೋಟಿ ರು ಮೊತ್ತಕ್ಕೆ ತನಿಖೆ ನಡೆಯುತ್ತಿದೆಯಾದರೂ ಇಡೀ ತಾಲೂಕಿನಲ್ಲಿ ತನಿಖೆ ವಿಸ್ತರಿಸಿದರೆ ಸಾಲ ಮನ್ನಾ ಹೆಸರಿನಲ್ಲಿ 100 ಕೋಟಿಗೂ ಅಧಿಕ ಅವ್ಯವಹಾರ ನಡೆದಿರುವುದು ಬೆಳಕಿಗೆ ಬರಲಿದೆ. ರೈತರ ಹಣ ಲೂಟಿ ಮಾಡಿದವರಿಗೆ ಕಾನೂನು ರೀತಿ ಕಠಿಣ ಶಿಕ್ಷೆಯಾಗಬೇಕು. ತನಿಖೆಯಿಂದ ನ್ಯಾಯ ಸಿಗುವ ವಿಶ್ವಾಸವಿದೆ ಎಂದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕಾರಳಿ ಸಮೀಪ 2 ಕರಡಿಗಳು ಪ್ರತ್ಯಕ್ಷವಾಗಿದ್ದು ಸ್ಥಳೀಯರಲ್ಲಿ ತೀವ್ರ ಆತಂಕ ಸೃಷ್ಟಿಯಾಗಿದೆ. ಈವರೆಗೂ ಕಾಣದ ಕರಡಿಗಳು ಏಕಾಏಕಿ ಪ್ರತ್ಯಕ್ಷವಾಗಿರುವ ಹಿನ್ನೆಲೆಯಲ್ಲಿ ಜನರು ಹೊರ ಹೋಗಲು ಆತಂಕ ಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ದೇವನಹಳ್ಳಿ ತಾಲೂಕಿನ ಕಾರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಪ್ರೆಸ್ಟೀಜ್ ಗ್ರೂಪ್ ಕಂಪನಿಯ ಆವರಣದಲ್ಲಿ ಬೃಹತ್ ಗಾತ್ರದ 2 ಕರಡಿಗಳು ಸಂಚರಿಸುವುದು ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ದಾಖಲಾಗಿದ್ದು ಸುತ್ತಮುತ್ತಲಿನ ಗ್ರಾಮಗಳ ನಿವಾಸಿಗಳಲ್ಲಿ ಆತಂಕ ಹೆಚ್ಚಿಸಿದೆ. ನಿನ್ನೆ ರಾತ್ರಿ ಕಂಪನಿಯ ಆವರಣದಲ್ಲಿರುವ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ 2 ಕರಡಿಗಳು ರಾಜಾರೋಷವಾಗಿ ಓಡಾಡುತ್ತಿರುವ ದೃಶ್ಯಗಳು ಸೆರೆಸಿಕ್ಕಿವೆ. ಅಲ್ಲದೆ ಕಂಪನಿಯ ಶಟಲ್ ಕೋಟ್ ಪ್ರದೇಶದಲ್ಲಿಯೂ ಕರಡಿಗಳು ಸಂಚರಿಸುವುದು ಕಂಡುಬಂದಿದೆ. ಕಾರಳ್ಳಿ ಸುತ್ತಮುತ್ತಲಿನ ಪ್ರದೇಶ ಬೆಟ್ಟಗುಡ್ಡಗಳು ಹಾಗೂ ನಂದಿ ಬೆಟ್ಟದ ತಪ್ಪಲು ಪ್ರದೇಶಕ್ಕೆ ಹೊಂದಿಕೊಂಡಿರುವುದರಿಂದ ಕಾಡು ಪ್ರಾಣಿಗಳ ಸಂಚಾರ ಸಾಮಾನ್ಯವಾಗಿದೆ. ಆದರೆ ಈ ಬಾರಿ ಬೃಹತ್ ಗಾತ್ರದ 2 ಕರಡಿಗಳು ಜನವಸತಿ ಸಮೀಪ ಪ್ರತ್ಯಕ್ಷವಾಗಿರುವುದು ಸ್ಥಳೀಯರ ಆತಂಕವನ್ನು ಮತ್ತಷ್ಟು ಹೆಚ್ಚಿಸಿದೆ. ಪ್ರೆಸ್ಟೀಜ್ ಕಂಪನಿಗೆ ಹೊಂದಿಕೊಂಡಿರುವ ಸೊನ್ನೆಹಳ್ಳಿ, ತೈಲಗೆರೆ, ಕಾರಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ನಿವಾಸಿಗಳು ಭಯಭೀತರಾಗಿದ್ದಾರೆ. ರಾತ್ರಿ ವೇಳೆಯಲ್ಲಿ ರೈತರು, ಕಾರ್ಮಿಕರು ಹಾಗೂ ಸಾರ್ವಜನಿಕರು ಓಡಾಡಲು ಹಿಂಜರಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕರಡಿಗಳ ಸಂಚಾರದ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಕರಡಿಗಳನ್ನು ಸುರಕ್ಷಿತವಾಗಿ ಅರಣ್ಯ ಪ್ರದೇಶಕ್ಕೆ ತೆರವುಗೊಳಿಸುವ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಸಾರ್ವಜನಿಕರಿಗೆ ಅಗತ್ಯ ಮುನ್ನೆಚ್ಚರಿಕೆ ಸೂಚನೆಗಳನ್ನು ನೀಡಿ ಯಾವುದೇ ಅನಾಹುತ ಸಂಭವಿಸದಂತೆ ನಿಗಾವಹಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. 15ನೇ ಹಣಕಾಸು ಆಯೋಗದ ಅನುದಾನ ಬಿಡುಗಡೆ ವಿಳಂಬ ಹಾಗೂ ಈ ಸ್ವತ್ತು 2.0 ತಂತ್ರಾಂಶದ ತಾಂತ್ರಿಕ ಸಮಸ್ಯೆಗಳಿಂದ ರಾಜ್ಯದ ಗ್ರಾಮ ಪಂಚಾಯಿತಿಗಳ ಕಾರ್ಯನಿರ್ವಹಣೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕು ಎಂದು ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ದಿಲೀಪ್ ಕುಮಾರ್ ಒತ್ತಾಯಿಸಿದ್ದಾರೆ. 15ನೇ ಹಣಕಾಸು ಆಯೋಗದ ಅನುದಾನ ಬಿಡುಗಡೆ ವಿಳಂಬ ಹಾಗೂ ಈ ಸ್ವತ್ತು 2 ತಂತ್ರ ಅಂಶದ ತಾಂತ್ರಿಕ ಸಮಸ್ಯೆಗಳಿಂದ ರಾಜ್ಯದ ಗ್ರಾಮ ಪಂಚಾಯಿತಿಗಳ ಕಾರ್ಯನಿರ್ವಹಣೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕು ಎಂದು ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ದಿಲೀಪ್ ಕುಮಾರ್ ಒತ್ತಾಯಿಸಿದ್ದಾರೆ. 2024-25 ಹಾಗೂ 2025-26ನೇ ಸಾಲಿನ 15ನೇ ಹಣಕಾಸು ಆಯೋಗದ ಅನುದಾನ ಸಮರ್ಪಕವಾಗಿ ಬಿಡುಗಡೆಯಾಗದ ಪರಿಣಾಮ ಗ್ರಾಮ ಪಂಚಾಯಿತಿಗಳು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದು ಅನುದಾನದ ಕೊರತೆಯಿಂದ ಕುಡಿಯುವ ನೀರು, ನೈರ್ಮಲ್ಯ, ಬೀದಿ ದೀಪ ನಿರ್ವಹಣೆ, ಸ್ವಚ್ಛತಾ ಸಿಬ್ಬಂದಿ ವೇತನ, ಕಚೇರಿ ನಿರ್ವಹಣೆ ಸೇರಿದಂತೆ ಮೂಲಭೂತ ಸೇವೆಗಳನ್ನು ನಿರ್ವಹಿಸುವುದು ಕಷ್ಟಕರವಾಗಿದೆ ಎಂದರು. ಸಾರ್ವಜನಿಕರ ಸಮಸ್ಯೆ ಅನ್ನೋದು ಭಾಳಷ್ಟು ಮುಖ್ಯವಾಗಿ ಇವತ್ತಿನ ದಿನ ಹೊಸ ಸಾಫ್ಟ್ವೇರ್ ಬಂದ ನಂತರ ಟೆಕ್ನಿಕಲ್ ಇಶ್ಯೂಸು ತುಂಬ ಆಗ್ತಿದೆ. ಆ್ಯಕ್ಚುಲಿ ಮುಖ್ಯವಾಗಿ ಆಗ್ತಿರೋಂಥದ್ದು ಟೆಕ್ನಿಕಲ್ ಇಶ್ಯೂಸು. ಇವತ್ತಿನ ದಿನ ಗ್ರಾಮ ಪಂಚಾಯಿತಿಗಳು ವಿಕೇಂದ್ರೀಕರಣ ವ್ಯವಸ್ಥೆಯ ಒಂದು ಮೂಲ ತಳಹದಿಗಳಲ್ಲಿ ನಿಂತಿರತಕ್ಕಂಥದ್ದು. ಜನರು ಸಹ ಬಂದು ಕೇಳೋಂಥದ್ದು ನನ್ನನ್ನು ಹೊರತುಪಡಿಸಿದ್ರೆ ಮೇಲ್ಮಟ್ಟದಲ್ಲಿರ್ತಕ್ಕಂಥವ್ರು ಯಾರನ್ನೂ ಕೇಳಲ್ಲ. ಯಾಕಪ್ಪ ಅಂದರೆ ಏನೇ ಕೆಲಸ ಆಗಿಲ್ಲ ಅಂದ್ರೂ ಹತ್ತಿರದಿಂದ ಪ್ರತಿದಿನವೂ ಸಹ ನಾವು ಮುಖಾಮುಖಿ ಆಗ್ತಕ್ಕಂಥದ್ದು ಪಬ್ಲಿಕ್ ಜೊತೆಯಲ್ಲಿ. ಸಣ್ಣ ಕೆಲಸ ಆಗಿಲ್ಲ ಅಂದ್ರೂ ಸಹ ಆರೋಪ ಬರೋದು ನಮ್ಮ ಮೇಲೇ, ವ್ಯತ್ಯಾಸ ಆಗ್ತಕ್ಕಂಥದ್ದು ನಮ್ಮ ಮೇಲೇ. ಯಾಕಪ್ಪ ಅಂದರೆ PDO ಕೆಲಸ ಮಾಡಿಕೊಟ್ಟಿಲ್ಲ ಅಂದರೆ ಯಾರು ಮಾಡಿಲ್ಲ ಅನ್ನೋದನ್ನ ಕೇಳಲ್ಲ, PDO ಕೆಲಸ ಮಾಡಿಕೊಟ್ಟಿಲ್ಲ ಅನ್ನೋದು ಮಾತ್ರ ಕೇಳ್ತಾರೆ. ಅದಕ್ಕೆ ಇರತಕ್ಕಂಥ ಹಿನ್ನೆಲೆಗಳಾಗಲಿ ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ. ನಾವು ಈಗ ಅಕ್ಟೋಬರ್ ನವೆಂಬರಿಂದನೂ ಸಹ ಹೊಸ ಸಾಫ್ಟ್ವೇರ್ ಈ ಸ್ವತ್ತು ತಂತ್ರಾಂಶ ಬಂತು. ಈ ಸ್ವತ್ತು ತಂತ್ರಾಂಶ ಬಂದಾಗ ಏನಾಗಿದೆ, ಬಹುತೇಕ ಒಂದು ತಾಂತ್ರಿಕ ಸಮಸ್ಯೆಗಳು ವಿಪರೀತ ಆಗ್ತಿದ್ದಾವೆ. ಹೆಚ್ಚು ಕಡಿಮೆ ಇವತ್ತಿನ ದಿನ ರಾಜ್ಯ ಮಟ್ಟದಲ್ಲಿ 3000ಕ್ಕೂ ಹೆಚ್ಚು ತಾಂತ್ರಿಕ ಸಮಸ್ಯೆಗಳಿಂದ ಎಲ್ಲನೂ ಸಹ ಆಸ್ತಿ ಇದು ಪೆಂಡಿಂಗ್ಸ್ ಇದೆ. ಅದನ್ನ ಯಾರೂ ಸಹ ಗಮನಕ್ಕೆ ತಗೊಳ್ತಾ ಇಲ್ಲ. ಗ್ರಾಮ ಪಂಚಾಯಿತಿಗಳ ಮೇಲೆ ಒಂದು ರೀತಿ ನಿರ್ಬಂಧ ಇರತಕ್ಕಂಥ ಸಿಸ್ಟಮ್ಸ್ ಮಾತ್ರನೇ ಇವತ್ತಿನ ದಿನ ಎಸ್ಟಾಬ್ಲಿಷ್ಮೆಂಟ್ ಆಗ್ತಿದೆ. ಇವತ್ತಿನ ದಿನ ನಮ್ಗೆ ಆಕ್ಚುಲಿ ಫಸ್ಟ್ ಕಮ್ ಫಸ್ಟ್ ಔಟ್ ಇದೆ. ಒಂದು ಮೇಲ್ಗಡೆ ಅರ್ಜಿ ಒಂದು ಟೆಕ್ನಿಕಲ್ ಇಶ್ಯೂಸ್ ಇಂದ ಕ್ಲಿಯರ್ ಆಗಿಲ್ಲ ಅಂದ್ರೆ 100 ಅರ್ಜಿ ಇದ್ರೂ ಸಹ ಕ್ಲಿಯರ್ ಮಾಡೋಕ್ಕಾಗಲ್ಲ. 100 ಜನರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಆಮೇಲೆ ನಮ್ ಬೇಕಾದ್ರೆ ಒಂದು ಅನಾಲಿಸಿಸ್ ಆಗಲಿ, ಈ ಒಂದು 2.0 ಆಕ್ಚುಲಿ ತಂತ್ರಾಂಶ ಬಂದ ನಂತರ ಒಂದು ಸಾರ್ವಜನಿಕರು ಎಷ್ಟು
ಒಂದು ಸಬ್ ರಿಜಿಸ್ಟರ್ ಆಗಿದೆ, ಒಂದು ವೆರಿಫೈ ಮಾಡಿ. ಆಕ್ಚುಲಿ ಸರ್ಕಾರಕ್ಕೆ ನಷ್ಟ, ಆರ್ಥಿಕವಾಗೂ ಸರ್ಕಾರಕ್ಕೆ ನಷ್ಟ ಆಗ್ತಿದೆ ಒಂದು ಕಡೆ, ಜೊತೆಗೆ ನಮ್ಮ ಮೇಲೆ ತೀವ್ರ ತರದ ಒತ್ತಡ ಆಗ್ತಾ ಇದೆ. ಇತ್ತೀಚೆಗೆ ಕೆಲವೊಂದು ವಿಷಯಗಳನ್ನು ಸಹ ನಿರ್ಧಾರಗಳಾಗ್ತಿರೋದು ನೋಡಿದ್ರೆ ಬೇಸರ ಆಗ್ತದೆ. ತಿದ್ದುಪಡಿ ಅಂತಕ್ಕಂಥ ಸಣ್ಣ ತಿದ್ದುಪಡಿಗಳು, ಇವತ್ತಿನ ತಿದ್ದುಪಡಿ ಆಗ್ತಕ್ಕಂಥದ್ದು, ಸಣ್ಣ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಸಾಮಾನ್ಯ ಆಗಿದೆ. ಈ ತಿದ್ದುಪಡಿನೂ ಸಹ ಮೇಲ್ಮಟ್ಟಕ್ಕೆ ಹೋಗ್ಬೇಕಂತಕ್ಕಂಥ ಚರ್ಚೆ ನಡೀತಿದೆ ಅಂತಕ್ಕಂಥದ್ದು ಕೇಳಿದಾಗ ತುಂಬಾ ದುಃಖಕರವಾದ ವಿಷಯ. ಒಂದು ಇವತ್ತಿನ ದಿನ ಮಲೆನಾಡಂತ ಪ್ರದೇಶದಲ್ಲಿ ಒಂದು 150-200 ಕಿಲೋಮೀಟರ್ ದೂರದಲ್ಲಿ ಒಂದು ಫೈಲ್ ತಗೊಂಬಂದು CEO ಅವ್ರ ಹತ್ರ ಏನಾದ್ರು ಕೊಟ್ರೆ ಮೇಲ್ಮಟ್ಟದಲ್ಲಿ ಒಂದು ತಿದ್ದುಪಡಿನ ಹೆಂಗ್ ಮಾಡಿಸ್ತಾನೆ ಒಬ್ಬ PDO ಆಗಿ? ಅಲ್ಲಿ ತನಕ ಬರಬೇಕು. ಆಮೇಲೆ ಈಗಾಗಲೇ ಹೊಸ ಐಡಿ ಕ್ರಿಯೇಟ್ ಮಾಡೋಕೆ ಸಂಬಂಧಪಟ್ಟು CEO ಹಂತದಲ್ಲಿದೆ. CEO ಹಂತದಲ್ಲಿ ಕೊಟ್ಟಿರೋದು ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಕೆಲಸ ಆಗ್ತಾ ಇಲ್ಲ. ಆಕ್ಚುಲಿ ಕೆಲಸ ಆಗದೆ ಇರೋದಕ್ಕೆ ಕಾರಣ ಬಹಳಷ್ಟು ಮಟ್ಟಿಗೆ ಪರಿಶೀಲನಾ ಹಂತದಲ್ಲಿ ಅದಕ್ಕೆ ಸೂಕ್ತವಾದ SOPಗಳಿಲ್ಲ. ಜೊತೆಗೆ ಇವತ್ತಿನ ದಿನ ಬೆಂಗಳೂರು ಅರ್ಬನೈಸಿಂಗ್ ಆಗಿದೆ. ಬೆಂಗಳೂರು ರೂರಲ್ಲು, ರಾಮನಗರ ಈ ಭಾಗದಲ್ಲಿ ಏನಾಗಿದ್ದಾವೆ, ಈ ಹಿಂದೆ ಆಕ್ಚುಲಿ ನಮ್ಮ ಗೈಡ್ಲೈನ್ಸ್ ಅಲ್ಲಿ ಏನಾಗ್ತಾ ಇದೆ, ರಿಜಿಸ್ಟರ್ ಪೇಪರ್ ಮೇಲೆ ನಿರ್ಧಾರ ಮಾಡಿ ಇವತ್ತು ಖಾತೆ ಕೊಡಿ ಅನ್ನೋ ರೀತಿಯಲ್ಲಿ ಇದೆ. ಆದ್ರೆ ಆವಾಗ ರಿಜಿಸ್ಟರ್ ಮಾಡೋ ಸಂದರ್ಭದಲ್ಲಿ ಗೋಮಾಳಗಳು ರಿಜಿಸ್ಟರ್ ಆಗಿದ್ದಾವೆ, ಪಕ್ಕದಲ್ಲಿ ಇರ್ತಕ್ಕಂಥ ಖರಾಬ್ ಲ್ಯಾಂಡ್ ರಿಜಿಸ್ಟರ್ ಆಗಿದೆ, ರಸ್ತೆಗಳು ರಿಜಿಸ್ಟರ್ ಆಗಿದೆ. ಇದಕ್ಕೆ ಪರಿಶೀಲನೆ ಮಾಡೋದಕ್ಕೆ ಒಂದು ವ್ಯವಸ್ಥಿತವಾದಂತಹ ಕ್ರಮಗಳನ್ನು ಸಹ ಕೈಗೊಳ್ಳದೆ ಏಕಾಏಕಿನಲ್ಲಿ ನೇರವಾಗಿ ಮೇಲ್ಮಟ್ಟದಲ್ಲಿ ಇರ್ತಕ್ಕಂತಹ ಸಿಸ್ಟಮ್ಸ್ ಅಲ್ಲಿ ಇದೆ. ಜೊತೆಗೆ CEO ಅವ್ರಿಗೆ ಆಗಿದೆಯಪ್ಪ ಅಂದ್ರೆ ಒಂದು ಕೋರ್ಟ್ ಹಿಯರಿಂಗ್ ಮಾಡಿ ಸ್ಪೀಕಿಂಗ್ ಆರ್ಡರ್ ಮಾಡ್ಬೇಕಂತಕ್ಕಂಥದ್ದು. ಪ್ರತಿ ಐಡಿಗೂ ಸ್ಪೀಕಿಂಗ್ ಆರ್ಡರ್ ಮಾಡೋದಾದ್ರೆ ಒಂದು ಇವತ್ತಿನ ದಿನ ಬೆಂಗಳೂರು ಅರ್ಬನ್ ಅಲ್ಲಿ ಒಂದು 75,000 ಅರ್ಜಿ ಇದೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು 17,000 ಅರ್ಜಿ ಇದೆ. ಪ್ರತಿಯೊಂದಕ್ಕೂ ಸ್ಪೀಕಿಂಗ್ ಆರ್ಡರ್ ಮಾಡೋದಕ್ಕೆ ಇರ್ತಕ್ಕಂಥ ಹ್ಯೂಮನ್ ರಿಸೋರ್ಸ್ ಸಾಧ್ಯತೆ ಇದೆ. ಒಬ್ಬ CEO ಆಗಿ ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಸರಳೀಕರಣದ ಹೆಸರಲ್ಲಿ ಇವತ್ತಿನ ದಿನ ನಿರ್ಬಂಧಗಳನ್ನ ಏರ್ತಾ ಇದೀವಿ ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕು. ಯಾವತ್ತೂ ಸಹ ಜನಪರವಾದಂತ ಜನಸ್ನೇಹಿ ಆದಂತ ನಾವು ಈ ಸೊತ್ತು ಬಂದಾಗ ನಾವೇ ಹೊಗಳಿದ್ವಿ. ಆಕ್ಚುಲಿ ಸಂಘ ತುಂಬಾ ಅದನ್ನ ಸ್ವಾಗತಾರ್ಹ ಮಾಡಿದ್ವಿ. ಯಾಕಂದ್ರೆ ಪಬ್ಲಿಕ್ಗೆ ಇವತ್ತು ಅವಕಾಶ ಕೊಡ್ತಿದೆ, ಪಬ್ಲಿಕ್ಗೆ ಅವ್ರ ಫ್ರೆಂಡ್ ತಗೊಳ್ಬಹುದು, ಪಬ್ಲಿಕ್ಗೆ ಆಕ್ಚುಲಿ ಅಪ್ಲಿಕೇಶನ್ ಹಾಕೋಬಹುದು, ತುಂಬಾ ಸುಲಲಿತ ಆಗ್ತಿದೆ, ನಮ್ಮ ಮೇಲೂ ಸಹ ಒತ್ತಡ ಇರೋದಿಲ್ಲ ಆಕ್ಚುಲಿ ಅಂತಕ್ಕಂಥ ಆಲೋಚನೆ ಮಾಡಿದ್ವಿ. ಇದು ಬಂದ ನಂತರ ಯಾವ ರೀತಿ ಆಗ್ತಿದೆ ಅಂದ್ರೆ ಸಂಪೂರ್ಣವಾದಂತಹ ನಿರ್ಬಂಧಿತವಾದಂಥದ್ದು, ಜೊತೆಗೆ ಒಂದು ಗ್ರಾಮೀಣ ಮಟ್ಟದ ವಿಕೇಂದ್ರೀಕರಣ ಸಿಸ್ಟಮ್ ಏನಾಗ್ತಾ ಇದೆ, ಕಂಟ್ರೋಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕಸ್ಕೊಂಡ್ಬಿಟ್ಟಿದೆ ಅನ್ನೋದನ್ನೇ ನಾವು ಆಲೋಚನೆ ಮಾಡಬೇಕಾದಂಥ ಪರಿಸ್ಥಿತಿನಲ್ಲಿದ್ದೀವಿ. ನಾವು ಯಾವತ್ತೂ ಜನರಿಗೆ ಸೇವೆ ಒದಗಿಸ್ತಾ ಇರೋ ನಿಟ್ಟಿನಲ್ಲಿ ತಪ್ಪುಗಳು ಎಲ್ಲ ಇದರಲ್ಲೂ ಇರುತ್ತೆ. ನಾನು ಅದನ್ನ ತಪ್ಪುಗಳು ಮಾಡಿದ್ದಾರೆ ಅಂತ ಹೇಳಿದಾಗ ಪರ್ಸೆಂಟೇಜ್ ನೋಡ್ಬೇಕಾಗ್ತದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಒದಗಿಸೋದಕ್ಕೂ ಸಹ ಅವಕಾಶ ಇದೆ, ಶಿಕ್ಷೆ ತಗೊಳ್ಳಿ. ಅದನ್ನು ಹೊರತುಪಡಿಸಿ ಎಲ್ಲ ವ್ಯವಸ್ಥೆಯನ್ನು ನಿರ್ಬಂಧಗೊಳಿಸ್ತಾ ಹೋದ್ರೆ ಜನಪರವಾಗಿ ಯಾವ ರೀತಿ ಸೇವೆ ಕೊಡ್ಲಿಕ್ಕೆ ಸಾಧ್ಯ? ಅದೊಂದು ಕಡೆ. ಇನ್ನೊಂದು ಕಡೆ ಇವತ್ತು ಬಹಳಷ್ಟು ಮಟ್ಟಿಗೆ 15ನೇ ಹಣಕಾಸು ರಿಲೀಸ್ ಆಗ್ತಿಲ್ಲ, 2 ವರ್ಷಗಳಿಂದನೂ ಸಹ ಸರಿಯಾದ ರೀತಿಯಲ್ಲಿ ವಿಳಂಬಿತವಾಗಿ ಇವತ್ತಿಗೂ ಸಹ ಬರ್ತಿಲ್ಲ. ಬರದೇ ಇರೋದಕ್ಕೆ ಇವತ್ತಿನ ದಿನ ನಮ್ಮ ಈ ಭಾಗದಲ್ಲಿ ಏನಿದೆ, ಒಂದು ಬೆಂಗಳೂರು ಅಥವಾ ಬೆಂಗಳೂರು ಡಿವಿಷನ್ ಅಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಕೆಲವೊಂದು ಪಂಚಾಯತಿಗಳು, ಅಥವಾ ಮೈಸೂರು ಡಿವಿಷನ್ ಕೆಲವೊಂದು ಜಿಲ್ಲೆ ಕೆಲವೊಂದು ಪಂಚಾಯತಿಗಳಲ್ಲಿ ಏನೋ ಅಲ್ಲಿ ಆರ್ಥಿಕವಾಗಿ ತೆರಿಗೆ ಸಂಗ್ರಹಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇರ್ತಕ್ಕಂಥ ಪಂಚಾಯತಿಗಳನ್ನ ನಡೆಸ್ತಿದ್ದಾವೆ. ಅದೇ ಹೈದರಾಬಾದ್ ಕರ್ನಾಟಕದಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಭಾಗದಲ್ಲಿ, ಜೊತೆಗೆ ಕೆಲವೊಂದು ಮಲೆನಾಡಲ್ಲಿ ಇರ್ತಕ್ಕಂಥ ಭಾಗದಲ್ಲಿ ಇರ್ತಕ್ಕಂಥ ಪಂಚಾಯತಿಗಳು ಇವತ್ತಿನ ದಿನ ಸಾಲ ಮಾಡಿ ಗ್ರಾಮ ಪಂಚಾಯತಿಗಳನ್ನ ನಡೆಸ್ತಿದೆ. ಕುಡಿಯೋ ನೀರಿಗಾಗ್ಬೋದು, ಬೀದಿ ದೀಪಕ್ಕಾಗ್ಬೋದು. ಈ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥದ್ದು ನಮ್ಮ ಕಡ್ಡಾಯ ಜವಾಬ್ದಾರಿ. ಕಲ್ಪಿಸಿಲ್ಲ ಅಂದ್ರೆ ಜನ ನಮ್ಮನ್ನು ಕೇಳ್ತಾರೆ ಪ್ರತಿದಿನ ಬಂದು. ಕಲ್ಪಿಸ್ಬೇಕಾದಾಗ ನಾವು ಆಕ್ಚುಲಿ ಅದನ್ನ ಏನೋ ಒಂದು ಸಾಲ ಕೊಡುವಂತರ ಹತ್ರ ಅದು ತಗೊಂಡ್ಬಂದು ಸಾಲ ಕೊಟ್ಟಿರ್ತಾರೆ, ಏನೋ ಮುಂದೆ ಅಮೌಂಟ್ ರಿಲೀಸ್ ಆಗುತ್ತೆ ಅದನ್ನ ನಾವು ಕೊಡ್ತೀವಿ, ರಿಕವರ್ ಮಾಡಿಕೊಟ್ಟು ಅಟ್ಲೀಸ್ಟ್ ಅಲ್ಲಿ ಬಂದಾಗ ಅನುದಾನವನ್ನು ನಾವು ಸಾಲ ತೀರಿಸ್ತೀವಿ ಅಂತ. ಅದು ಸಹ ಆಗ್ತಿಲ್ಲ. 2 ವರ್ಷಗಳಿಂದನೂ ಸಹ ಸರಿಯಾದ 15 ಹಣಕಾಸಿಲ್ಲ. ಹಾಗಾಗಿ ಬಹಳ ದುಸ್ಥಿತಿನಲ್ಲಿದ್ದೀವಿ. ಜೊತೆಗೆ ನಾವು ಸಹ 1.5 ತಿಂಗಳಿಂದನೂ ಸಹ ಒಂದು ಮೆಮೊರಂಡಮ್ ಸಹ ನಾವು ಕೊಟ್ಟಿವಿ. ಆಕ್ಚುಲಿ 2 ಮೆಮೊರಂಡಮ್ ಕೊಟ್ಟಿದ್ದೀವಿ. 15ನೇ ಹಣಕಾಸು ರಿಲೀಸ್ ಮಾಡ್ಲಿಕ್ಕಾದ್ರೂ ಒಂದು ಪ್ರಯತ್ನ. ಯಾಕಂದ್ರೆ 15ನೇ ಹಣಕಾಸು ರಾಜ್ಯ ಸರ್ಕಾರದ ಕೈಯಲ್ಲಿ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಆದ್ರೆ ಅದಕ್ಕೆ ಬೇಕಾದಂತ ಜವಾಬ್ದಾರಿನೂ ಸಹ ಕೆಲವೊಂದು ರೀತಿಯಿಂದ ಕನ್ವೆ ಮಾಡ್ತಕ್ಕಂಥದ್ದು ಅದೆಲ್ಲನೂ ಸಹ ಅವರೇ ಮಾಡ್ಬೇಕಾದಂತ ನಿಟ್ಟಿನಲ್ಲಿ ಇದೆ. ಇದ್ರ ಜೊತೆನಲ್ಲಿ ನಾವು ಕೇಳ್ತಿರ್ತಕ್ಕಂಥದ್ದು ಒಂದೇ ವಿಷಯ, ಆ 15 ಹಣಕಾಸು ರಿಲೀಸ್ ಆಗಿಲ್ಲ, ಒಂದು ಸಪೋರ್ಟಿವ್ ಫಂಡ್ ಆದ್ರೂ ನಮ್ಗೆ ಬೇಕಾಗ್ತದೆ ಗ್ರಾಮ ಪಂಚಾಯತಿಗಳು ನಿರ್ವಹಣೆ ಮಾಡಲಿಕ್ಕೆ. ಇಲ್ಲಾಂದ್ರೆ ಒಂದು ಕಡೆ ಇವತ್ತು 67% ಪಾಪ್ಯುಲೇಷನ್ ನಾವು ಗ್ರಾಮೀಣ ಪ್ರದೇಶದಲ್ಲಿ ಇದ್ದು ಅವ್ರಿಗೆ ಸೇವೆನೇ ಕೊಡಿಲ್ಲ ಅಂದ್ರೆ ಇಡೀ ರಾಜ್ಯದಲ್ಲಿ ಯಾವ ರೀತಿ ಸನ್ನಿವೇಶ ಹೋಗುತ್ತೆ ಅಥವಾ ಯಾವ ರೀತಿಯಾದಂಥ ಪರಿಸ್ಥಿತಿ ಬರುತ್ತೆ? ನಾವು ಬಹಳಷ್ಟು ದಿನಗಳಿಂದ ಕನ್ವೆ ಮಾಡ್ತಕ್ಕಂಥದ್ದು, ಜೊತೆಗೆ ಅದನ್ನೆಲ್ಲನೂ ಸಹ ಪ್ರತಿ ಲೆಟರ್ ಕೊಡ್ತಕ್ಕಂಥದ್ದು ಎಲ್ಲ ಆಗ್ತಾ ಇದೆ. ಬಟ್ ಸನ್ನಿವೇಶ ಏನಾಗಿದೆ, ನಮ್ಗೆ ಅದರಿಂದ ಬಂದಂಥ ಫಲಿತಾಂಶ ಏನಾಗಿದೆ? ತುಂಬಾ ನಾವು ಯಾವುದನ್ನು ಸಹ ನಿರೀಕ್ಷಿತ ಮಟ್ಟದಲ್ಲಾಗಲಿ ಅಥವಾ ನಿರೀಕ್ಷಿತ ಮಟ್ಟದಲ್ಲ ಯಾವುದೂ ಫಲಿತಾಂಶ ಬಂದಿಲ್ಲ. ಹಾಗಾಗಿನೇ ನಾವು ಇವತ್ತಿನ ದಿನ ನಮ್ಮ ಮೇಲೂ ಸಹ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಜಿಲ್ಲಾಧ್ಯಕ್ಷಗಳು ಅಥವಾ ಇಲ್ಲಿರ್ತಕ್ಕಂಥ ಎಲ್ಲಾ ಸಂಘಟನೆ ಇದರಿಂದನೂ ಸಹ ಪತ್ರಗಳನ್ನು ಬರೆದಿದ್ದಾರೆ. ಜೊತೆಗೆ ಮೊನ್ನೆ 5 ಗಂಟೆಗಳ ಕಾಲ ಇವೆರಡು ವಿಷಯದ ಬಗ್ಗೆ ಚರ್ಚೆ ಆಗಿದೆ. ಒಂದು 5 ಗಂಟೆಗಳ ಕಾಲ ಸವಿಸ್ತಾರವಾಗಿ ಏನಾಗ್ತಾ ಇದೆ ನಮ್ಮ ಜಿಲ್ಲೆಗಳಲ್ಲಿ ಅಂತ ಚರ್ಚೆ ಮಾಡಿ
ಇದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಮಟ್ಟದಲ್ಲಿ ಒಂದು 10 ದಿನಗಳೊಳಗೆ ಏನಾದರೂ ನೀವು ಪರಿಹಾರ ಕಳಿಸ್ಕೊಡಿ, ಇಲ್ಲ ಅಂದರೆ ನಾವು ಜಿಲ್ಲಾ ಪಂಚಾಯತಿಗಳ ಮುಂದೆ ನಾವು ಸಂಪೂರ್ಣವಾಗಿ ಕೂತ್ಕೊಳ್ತೀವಿ, ಆರಾಮಾಗಿ ಅದಕ್ಕೆ ಉತ್ತರ ಇಡಬೇಕಾದಂತ. ಈಗ ಟಾಸ್ಕ್ ಫೋರ್ಸ್ ಅಂತ ದುಡ್ಡು ಕೊಡ್ತಾರೆ ನೀರಿಗೆ, ಅಲ್ಲಿಂದನೇ ಕೊಡಲಿ, ಅಥವಾ ಬೇರೆ ರೀತಿಯಲ್ಲಿ ಈಗ ನಮ್ಗೆ ಬೇಕಾದ್ರೆ ಈ ಸ್ವತ್ತು ಸಂಪೂರ್ಣವಾಗಿ ನಮ್ಮ ಜವಾಬ್ದಾರಿಯಿಂದನೇ ತಗೋಬಿಡ್ಲಿ, ನೇರವಾಗಿ ಕೇಂದ್ರೀಕರಣ ಮಾಡಿನೇ ಮಾಡಲಿ, ಸುಮ್ಮನೆ ನಮ್ಮನ್ನ ಸಂದಿಗ್ಧತೆಗೆ ನಮ್ಮನ್ನ ಆರೋಪಗಳು ಮಾತ್ರ ಬಳಸ್ಕೊಳ್ತಕ್ಕಂಥ ನಿಲ್ಲಲಿ ಅಂತಕ್ಕಂಥದ್ದನ್ನ ತೀರ್ಮಾನ ಆಗಿರೋದ್ರಿಂದ ಇವತ್ತಿನ ದಿನ 10 ದಿನದೊಳಗಡೆ ಇವೆರಡೂ ವಿಷಯಗಳನ್ನ ಬಗೆಹರಿಸ್ಕೊಡಿ. ಇನ್ನೂ ಬಹಳಷ್ಟು ವಿಷಯಗಳಿದೆ, ಅವುಗಳನ್ನೆಲ್ಲ ಸಹ ದೀರ್ಘವಾಗಿ ಚರ್ಚೆ ಮಾಡ್ತಾ ಬೇಕಾದ್ರೆ ಮಾಡ್ತೀವಿ. ಬಟ್ ಇವುಗಳು ಅತ್ಯಂತ ತುರ್ತಾಗಿ ಬಹಳಷ್ಟು ಮಟ್ಟಿಗೆ ಸಾರ್ವಜನಿಕರಿಗೆ ಹತ್ತಿರವಾಗಿ ಕೊಡಬೇಕಾದಂಥ ಜವಾಬ್ದಾರಿಗಳಾಗಿರೋದ್ರಿಂದ ಇವುಗಳನ್ನ ಬಗೆಹರಿಸ್ಕೊಡ್ಬೇಕನ್ನೋದನ್ನ ನಾವು ಇವತ್ತು ಸಹ ಕೋರ್ಕೊಳ್ತೀವಿ. ನಮಗೆ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಇವತ್ತಿಗೂ ಸಹ ಮನವಿನೇ ಮಾಡ್ತಿದ್ದೀವಿ. ಒಂದು ವೇಳೆ ಆಗದೆ ಇದ್ದಾಗ ನಮಗೆ ಕೈ ಚೆಲ್ಲಿದಾಗ ನಮ್ಮಲ್ಲೂ ಸಹ ಅಸಹಾಯಕ ಸ್ಥಿತಿ ಅಂತಕ್ಕಂಥದ್ದು ನಿರ್ಮಾಣ ಆದಾಗ ಜನರಿಗೆ ನಾವು ಉತ್ತರ ಕೊಡಬೇಕಾದಂಥ ಉತ್ತರದಾಯಿತ್ವ ನಾವೇ ಆದಾಗ ಈ ಪರಿಸ್ಥಿತಿ ಒದಗ್ತಿದೆ. ಹಾಗಾಗಿ ಇದನ್ನ ತುರ್ತಾಗಿ ಬಗೆಹರಿಸಿಕೊಡ್ಬೇಕಂತಕ್ಕಂಥ ಮನವಿಯನ್ನ ನಾನು ಸರ್ಕಾರದ ಸಚಿವರಲ್ಲೂ ಸಹ, ನಮ್ಮ ಇಲಾಖಾ ಸಚಿವರಲ್ಲೂ, ಜೊತೆಗೆ ನಮ್ಮ ಇಲಾಖಾ ಮೇಲಧಿಕಾರಿಗಳಲ್ಲೂ ಸಹ ನಾನು ವಿನಂತಿ ಮಾಡ್ತೀನಿ. ತೆರಿಗೆ ಸಂಗ್ರಹಣೆ ಕಡಿಮೆ ಇರುವ ಗ್ರಾಮ ಪಂಚಾಯಿತಿಗಳು ಹಲವು ತಿಂಗಳುಗಳಿಂದ ಸಾಲ ಪಡೆದು ಸಾರ್ವಜನಿಕ ಸೇವೆಗಳನ್ನು ಮುಂದುವರಿಸಲು ಅನಿವಾರ್ಯ ಪರಿಸ್ಥಿತಿಗೆ ತಲುಪಿವೆ. ಇದರ ಜೊತೆಗೆ ಈ ಸ್ವತ್ತು 2 ತಂತ್ರಾಂಶ ಜಾರಿಯಾದ ನಂತರ ರಾಜ್ಯಾದ್ಯಂತ ಹಲವು ತಾಂತ್ರಿಕ ಸಮಸ್ಯೆಗಳು ಮುಂದುವರಿದಿದ್ದು 11B ಮೇಲಾಧಿಕಾರಿಗಳ ಲಾಗಿನ್, ಹೊಸ ಅರ್ಜಿ ಅನುಮೋದನೆ ಹಾಗೂ ದಾಖಲೆ ತಿದ್ದುಪಡಿ ಸೇರಿದಂತೆ ಹಲವು ಪ್ರಕ್ರಿಯೆಗಳು ವಿಳಂಬವಾಗುತ್ತಿವೆ. ಇದರಿಂದ ಸಾರ್ವಜನಿಕರಿಗೆ ಸಮಯಕ್ಕೆ ಸರಿಯಾಗಿ ಸೇವೆ ನೀಡಲು ಸಾಧ್ಯವಾಗುತ್ತಿಲ್ಲ. ತಾಂತ್ರಿಕ ದೋಷಗಳು ಹಾಗೂ ಅನುದಾನ ಬಿಡುಗಡೆಯಲ್ಲಿನ ವಿಳಂಬದಿಂದ ಸಮಸ್ಯೆಗಳು ಉಂಟಾಗುತ್ತಿದ್ದರೂ ಅದರ ಹೊಣೆಯನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಹೊರಿಸುವ ಕ್ರಮವನ್ನು ಸಂಘ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದರು. ಸರ್ಕಾರ ಕೂಡಲೇ ಬಾಕಿ ಅನುದಾನ ಬಿಡುಗಡೆ ಮಾಡಿ ಈ ಸ್ವತ್ತು 2 ಸಮಸ್ಯೆಗಳನ್ನು ಬಗೆಹರಿಸಲು ವಿಶೇಷ ತಾಂತ್ರಿಕ ತಂಡ ರಚಿಸಿ ಜಿಲ್ಲಾವಾರ ಕ್ರಮ ಕೈಗೊಳ್ಳಬೇಕು. ಸರ್ಕಾರ 10 ದಿನಗಳೊಳಗೆ ಬಾಕಿ ಅನುದಾನ ಬಿಡುಗಡೆ, ಪರ್ಯಾಯ ಆರ್ಥಿಕ ನೆರವು ಹಾಗೂ ಈ ಸ್ವತ್ತು ತಂತ್ರಾಂಶದ ಸಮಸ್ಯೆಗಳ ಪರಿಹಾರಕ್ಕೆ ಸ್ಪಷ್ಟ ಕ್ರಮ ಕೈಗೊಳ್ಳದಿದ್ದರೆ ರಾಜ್ಯಾದ್ಯಂತ ಗ್ರಾಮ ಪಂಚಾಯಿತಿ ಸೇವೆಗಳನ್ನು ಸ್ಥಗಿತಗೊಳಿಸುವ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಇದಕ್ಕೆ ನೇರ ಹೊಣೆ ಸಂಬಂಧಪಟ್ಟ ಇಲಾಖೆ ಮತ್ತು ರಾಜ್ಯ ಸರ್ಕಾರವಾಗಲಿದೆ ಎಂದು ಎಚ್ಚರಿಸಿದರು. ಇನ್ನು ಸ್ಥಳೀಯ ಜನಪ್ರತಿನಿಧಿ ಎನ್ ರಮೇಶ್ ಮಾತನಾಡಿ, ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ವರ್ಷದಿಂದಲೂ ಈ ಖಾತೆ ಸೌಲಭ್ಯ ಸ್ಥಗಿತಗೊಂಡಿದೆ. ರೈತರೆಲ್ಲರೂ ಕಚೇರಿ ಅಲೆದಾಡುತ್ತಿದ್ದಾರೆ. ಪಿಡಿಒಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಧಿಕಾರಿಗಳು ಈ ಖಾತೆ ಮಾಡುವಲ್ಲಿ ಹಿಂಸೆ ಕೊಡುತ್ತಿದ್ದಾರೆಂದು ಹೇಳುತ್ತಿದ್ದಾರೆ. ಜನಪ್ರತಿನಿಧಿಗಳ ಮನೆಗಳಿಗೆ ಬಂದು ಜನ ಗಲಾಟೆ ಮಾಡುತ್ತಾರೆ, ಕೆಲಸವಾಗುತ್ತಿಲ್ಲವೆಂದು ಹೇಳುತ್ತಾರೆ. ಜನರಿಗೆ ಇಲ್ಲಿ ತಾಂತ್ರಿಕ ಸಮಸ್ಯೆಗಳ ಅರಿವು ಇಲ್ಲದಿರುವುದರಿಂದ ಕೂಡಲೇ ಸಂಬಂಧಪಟ್ಟವರು ಸರಿಪಡಿಸಬೇಕು ಎಂದು ಮನವಿ ಮಾಡಿದರು. ಪಂಚಾಯತಿಯಲ್ಲಿ ಸುಮಾರು 1 ವರ್ಷದಿಂದನೂ ಈ ಖಾತೆ ಸೌಲಭ್ಯ ಫುಲ್ಲು ಸಹಿತಗೊಂಡಿದೆ. ಆದರೂ ರೈತರೆಲ್ಲ ಬಂದು ಪಂಚಾಯತಿ ಆಫೀಸ್ ಹತ್ರ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮೇಲೆ, ಚುನಾಯಿತ ಪ್ರತಿನಿಧಿ ಮೇಲೆ ಯಾವಾಗಲೂ ಗಲಾಟೆ ಮಾಡ್ಕೊಂಡು ಹೋಗ್ತಾರೆ. ಹಂಗಾಗಿ ಜನಕ್ಕೆ ಭಾಳ ತೊಂದರೆ ಆಗಿದೆ ಈ ಖಾತೆ ಬಗ್ಗೆ. ಅದಕ್ಕೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಭಾಳ ಹಿಂಸೆ ಕೊಡ್ತಾ ಇದ್ದಾರೆ. ಹಂಗಾಗಿ ಕೂಡಲೇ ಇದನ್ನ ಸರಿಪಡಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ. ಪುಸ್ತಕವನ್ನ ಓದುವ ಅಭ್ಯಾಸ ಪ್ರತಿಯೊಬ್ಬರು ರೂಢಿಸಿಕೊಳ್ಳಬೇಕು. ಜೊತೆಗೆ ಪುಸ್ತಕಗಳನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಜ್ಞಾನ ವೃದ್ಧಿಸಬೇಕು ಎಂದು ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶ ವಿಎಂ ಆನಂದ್ ಶೆಟ್ಟಿ ಹೇಳಿದರು. ಕೋಲಾರ ನಗರದ ಜಿಲ್ಲಾ ವಕೀಲರ ಸಂಘದ ಭವನದಲ್ಲಿ ವಕೀಲರ ಸಂಘದಿಂದ ನಡೆದ ವಕೀಲ ಎಸ್.ಎನ್. ಮೂರ್ತಿ ರಚಿತ ಉದಯರಶ್ಮಿ ಹಾಗೂ ಹೃದಯಾಂಗಣ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಯಾವುದೇ ತಮ್ಮ ಕುಟುಂಬದ ಕಾರ್ಯಕ್ರಮಗಳು ನಡೆದಾಗ ಪುಸ್ತಕಗಳ ಉಡುಗೊರೆ ನೀಡುವುದನ್ನು ಅಭ್ಯಸಿಸಿಕೊಳ್ಳಿ. ಇದರಿಂದ ಜ್ಞಾನ ವೃದ್ಧಿಸಿಕೊಳ್ಳಲು ಸಹಾಯವಾಗುತ್ತದೆ ಎಂದರು. ಎಸ್.ಎನ್. ಮೂರ್ತಿಯವರು ರಚಿಸಿದ ಪುಸ್ತಕಗಳು ಓದಲು ಚೆನ್ನಾಗಿದೆ. ಇದರಲ್ಲಿ ವಿವಿಧ ರೀತಿಯ ಬದುಕು ಸಾಗಿಸುವ ಮರ್ಮಗಳು ಅಡಗಿದೆ ಎಂದು ಪುಸ್ತಕದ ಬಗ್ಗೆ ವಿವರವನ್ನು ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯಾಧೀಶರಾದ ಜಯಶ್ರೀ, ಮಾಯಣ್ಣ, ಪ್ರಸಾದ್, ವಿದ್ಯಾ, ಶರ್ಮಿಳಾ, ಜಯಶಂಕರ್, ಸಿವಿಲ್ ನ್ಯಾಯಾಧೀಶರಾದ ಎಂವಿ ರಶ್ಮಿ, ಪ್ರಭು, ಮಮತಾ, ಹರ್ಷ, ಭಾಗ್ಯಶ್ರೀ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಎಲ್. ಶ್ರೀನಿವಾಸ್ ವಕೀಲರು ಹಾಜರಿದ್ದರು. ಸಮಯದ ಅಭಾವ ತುಂಬ ಇದೆ, ಅದಕ್ಕೆ ಸ್ಟಾರ್ಟ್ ಆಗಬೇಕಾಗಿತ್ತು. 3 ಗಂಟೆವರೆಗೂ ಕೇಳಿದ್ದೆ. ಇಲ್ಲಿ ನಾನು ಊರಿಗೆ ಹೋಗಿದ್ದೆ, ನಾನು ಪುಸ್ತಕ ಓದೋ ಅವಕಾಶ ಸಿಕ್ಕಿರಲಿಲ್ಲ. ಈ ಪುಸ್ತಕ ಜಸ್ಟ್ ಈಗ ತೆಗೆದು ನೋಡ್ತಾ ಇದ್ದೆ. 2 ಮಾತುಗಳನ್ನು ಓದಿದೆ. ಒಂದು
ಅದು ನಿಮಗೆ ಅನ್ವಯಿಸುತ್ತೆ, ನನಗೆ ಅನ್ವಯಿಸುತ್ತೆ, ಅದಕ್ಕೆ ನಾನು ಹೇಳ್ತೀನಿ. ಒಂದು ಅಂತಂದರೆ ಪುಟ ಸಂಖ್ಯೆ 81 ಐ ಆಮ್ ನಾಟ್ ಅಪ್ಸೆಟ್ ದ್ಯಾಟ್ ಯು ಲೈವ್ ಟು ಮೀ, ಐ ಆಮ್ ಅಪ್ಸೆಟ್ ದ್ಯಾಟ್ ಫ್ರಮ್ ನೌ ಆನ್ ಐ ಕೆನಾಟ್ ಬಿಲೀವ್ ಯು ಅಂತ ಅದು ಕೋರ್ಟ್ನಲ್ಲಿ ಯಾವತ್ತೂ ಇದ್ದಾಗ ನಿಮಗೆ ಏನಾದರೂ ಅದು ಫ್ಯಾಕ್ಟ್ಸ್ ಬಗ್ಗೆ ಮಾಹಿತಿ ಅಂತಂದರೆ ಅದು ಹೇಳಬೇಕು. ಇಲ್ಲ ಅಂತಂದರೆ ಫಸ್ಟ್ ಯಾರ ಹತ್ರ ಕೇಳ್ಕೊಂಡು ನಂತರ ಹೇಳಬೇಕು. ನೀವು ಯೋಚನೆ ಮಾಡಿದ್ದೆ ಹೇಳಿಬಿಟ್ರೆ ಅಂತಂದರೆ ನಾವು ಬೆಂಚ್ನವ್ರಿಗೆ ನಮ್ಮ ಟ್ರಸ್ಟ್ ಮಾಡೋದು ಕಠಿಣ ಆಗುತ್ತೆ. ಅದು ಮೊದಲೇ ಮಾತ್ರ. ಇನ್ನು ಎರಡನೇದು ಅಂತಂದರೆ ಅದು ನನಗೆ ಅನುಭವಿಸೋದು ಅಂತಂದರೆ ಇಲ್ಲ, ಎಲ್ಲವನ್ನೂ ಬಲ್ಲವನು ಸುಮ್ಮನೆ ಬಲ್ಲ ಅಂತ. ಅದಕ್ಕಾಗಿ ನಾನು ಸುಮ್ಮನೆ ಇರೋದೇ ಇಷ್ಟ. ಅದಕ್ಕೆ ನನಗೆ ಇಲ್ಲಿ ಕಲಿಸಿ ಮಾತನಾಡೋಕೆ ಅವಶ್ಯಕತೆ ತಮ್ಮೆಲ್ಲರಿಗೂ ಮತ್ತು ವೇದಿಕೆ ಮೇಲೆ ಆಸಕ್ತ ಅಧ್ಯಕ್ಷರೇ ಹಾಗೂ ಕೇಂದ್ರ ವಿದ್ಯಾಧಿಕ ಮೂರ್ತಿರವರಿಗೆ, ನಮ್ಮ ಸಹೋದರ ನ್ಯಾಯಾಧೀಶರವರಿಗೆ ಎಲ್ಲರಿಗೂ ವಂದಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟ್ನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ, ದಿನ್ನೆಹೊಸಹಳ್ಳಿಯಿಂದ ಈಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಈಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ ಶ್ರೀ ಸರೋವರ್ ರೆಸಾರ್ಟ್, ಈಶಾ ಮುಖ್ಯ ರಸ್ತೆ, ಈಶಾ ದೇವಾಲಯದ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9555610053, ಮತ್ತೊಂದು ಸಂಖ್ಯೆ 8904562827. ವಕೀಲ ಹಾಗೂ ನಗರಸಭೆ ಮಾಜಿ ಸದಸ್ಯ ಮಠಮಪ್ಪ ಅವರ ಹುಟ್ಟುಹಬ್ಬವನ್ನ ಸಮಾಜ ಸೇವೆಗಳ ಮೂಲಕ ಇಂದು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಅಲ್ಲದೆ ಅದ್ದೂರಿ ಆಚರಣೆಗಳಿಗಿಂತ ಸೇವಾ ಕಾರ್ಯಗಳ ಮೂಲಕ ಹೆಚ್ಚು ತೃಪ್ತಿ ಎಂಬ ಸಂದೇಶ ರವಾನಿಸಲಾಯಿತು. ವಕೀಲ ಹಾಗೂ ನಗರಸಭೆ ಮಾಜಿ ಸದಸ್ಯ ಮಠಮಪ್ಪ ಅವರ ಹುಟ್ಟುಹಬ್ಬವನ್ನ ಸಮಾಜ ಸೇವೆಗಳ ಮೂಲಕ ಇಂದು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಅಲ್ಲದೆ ಅದ್ದೂರಿ ಆಚರಣೆಗಳಿಗಿಂತ ಸೇವಾ ಕಾರ್ಯಗಳ ಮೂಲಕ ಹೆಚ್ಚು ತೃಪ್ತಿ ಎಂಬ ಸಂದೇಶ ರವಾನಿಸಲಾಯಿತು. ಇಲ್ಲಿನ ಮಾನಸ ವೃದ್ಧಾಶ್ರಮದಲ್ಲಿ ತಮ್ಮ 49ನೇ ಹುಟ್ಟುಹಬ್ಬವನ್ನು ಸಮಾಜ ಸೇವೆಯೊಂದಿಗೆ ಆಚರಿಸಿಕೊಳ್ಳಲಾಯಿತು. ಕೇಕ್ ಕತ್ತರಿಸುವ ಆಡಂಬರದ ಕಾರ್ಯಕ್ರಮಗಳನ್ನು ನಡೆಸುವ ಬದಲು ಆ ಹಣವನ್ನು ವೃದ್ಧಾಶ್ರಮದ ಸೇವೆಗೆ ಮತ್ತು ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಬಳಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಂತರ ಚಿಕ್ಕಬಳ್ಳಾಪುರ ನಗರದ ಪಂಚಗಿರಿ ಬೋಧನಾ ಪ್ರೌಢಶಾಲೆಯ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಠಮಪ್ಪ, ಈ ಕಾರ್ಯಕ್ರಮದ ಉದ್ದೇಶ ಬಡ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವುದಾಗಿದೆ. ಸುಮಾರು 100 ಜನ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಈ ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಬೇಕು. ಬಡವರ ಮಕ್ಕಳು ಸಹ ಉನ್ನತ ಸಾಧನೆ ಮಾಡುತ್ತಿದ್ದಾರೆ. ಅವರಿಗೆ ಪ್ರೋತ್ಸಾಹ ನೀಡುವ ಇಂತಹ ಸಮಾಜಮುಖಿ ಕೆಲಸಗಳಲ್ಲಿ ಭಾಗವಹಿಸುವುದು ಸಂತಸ ತಂದಿದೆ ಎಂದು ತಿಳಿಸಿದರು. ನಂತರ MPHS ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ, ಪೆನ್, ಡಿಕ್ಷನರಿಗಳನ್ನು ವಿತರಿಸಿದರು. ಈ ಶಾಲೆಯಲ್ಲಿ ಓದಿರುವ ವಿದ್ಯಾರ್ಥಿಗಳು ಬೇರೆ ಬೇರೆ ದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯುತ್ತಿದ್ದಾರೆ. ಮಕ್ಕಳಲ್ಲಿ ಹಠ, ಛಲ ಇರಬೇಕು, ಅದನ್ನು ಅರಿತು ಓದಬೇಕು ಎಂದರು. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಮಾನಸ ವೃದ್ಧಾಶ್ರಮದ ಆಡಳಿತ ಮಂಡಳಿ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು. ಭಾರತದ ವ್ಯವಸ್ಥೆಯ ಆಚಾರ, ಸಂಸ್ಕಾರ, ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಇದು ಕೇಕ್ ಅಂತಕ್ಕಂಥದ್ದು ಇತ್ತೀಚೆಗೆ ಬಂದಿರತಕ್ಕಂಥದ್ದು. ಇದೇನು ಮೂಲದಿಂದ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದಲ್ಲ ಈ ಕೇಕ್ ಸಂಸ್ಕೃತಿ. ಹಾಗಾಗಿ ಅದಕ್ಕೆ ನಾವು ಎಲ್ಲೋ ಒಂದು ಕಡೆ ಮಳ್ಳಾಗೋದು ಬೇಡ ಅಂತಕ್ಕಂಥ ನಿಟ್ಟಿನಲ್ಲಿ, ಹಾಗೂ ಜೊತೆಗೆ ಇವತ್ತು ಕೇಕ್ ಕಟ್ ಮಾಡ್ಕೊಂಡು ಸೆಲೆಬ್ರೇಷನ್ ಮಾಡೋದಕ್ಕೂ ಕೂಡ ಯಾವುದೇ ರೀತಿ ನಾನು ವಿರೋಧ ಇಲ್ಲ. ಯಾಕಂದ್ರೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಸಿದ್ಧಾಂತಗಳನ್ನ, ಪಾಲಿಸಿಸ್ನ ಮಡ್ಕೊಂಡಿದ್ದೀವಿ. ಆ ಪಾಲಿಸಿಸ್ ಅಡಿಯಲ್ಲಿ ನಮಗೆ ಏನು ಅನಿಸ್ತದೋ ಅದನ್ನ ಮಾಡ್ಕೊಂಡು ಹೋಗ್ತೀವಿ. ನಾವು ಯಾರಿಗೂ ವಿರೋಧ ಅಲ್ಲ, ಖಂಡಿತನೂ ಕೂಡ. ಯಾರು ಯಾವ ರೀತಿ ಬೇಕಾದರೂ ಅವ್ರವ್ರ ಮನಸ್ಸಿಗೆ ಹಚ್ಚದಂಗೆ ಒಂದು ಹುಟ್ಟುಹಬ್ಬಗಳ ಆಚರಣೆ ಮಾಡ್ಕೋಬಹುದು ಅಥವಾ ಕೆಲಸ ಕಾರ್ಯಗಳನ್ನ ಮಾಡ್ಕೋಬಹುದು. ಆದ್ರೆ ನಮ್ದು ವಿಶೇಷ ಶೈಲಿಯಲ್ಲಿ ಇರ್ತದೆ. ಕಾರಣ ಏಕೆಂದ್ರೆ ನಾವು ಮೂಲತಃ ರೈತ ಕುಟುಂಬ ಆದ್ರೂ
ಇರೋದ್ರಲ್ಲಿ ಅಷ್ಟೆಷ್ಟೋ ಜಮೀನು ಸುತ್ತಮುತ್ತ ಊರಲ್ಲಿ ಯಾರಿಗೆ ಕಷ್ಟ ಆಗಲಿ, ನಮ್ಮ ಹಳ್ಳಿಯಲ್ಲೇ ಅಲ್ಲ ಅಥವಾ ಎಲ್ಲೇ ಆಗಲಿ, ನಮ್ಮ ಕುಟುಂಬ ಮೊದಲಿಂದನೂ ಕೂಡ ನಮ್ಮ ಮುತ್ತಾದ ಕಾಲದಿಂದನೂ ಕೂಡ ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಕ್ಕಂಥದ್ದು, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಸುಮಾರು ವರ್ಷಗಳಿಂದ ನಮ್ಮ ಕುಟುಂಬ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಉದಾಹರಣೆ ಖಂಡಿತವಾಗ್ಲೂ ಕೂಡ ಇದೆ. ಅವರ ಒಂದು ನಮ್ಮ ಕುಟುಂಬದ ಒಂದು ನೆರಳಲ್ಲಿ ನಮಗೆ ಆಚಾರ ವಿಚಾರ ಸಂಸ್ಕಾರ ಕಲಿಸ್ಕೊಟ್ಟು ಯಾವ ರೀತಿ ಸಮಾಜದಲ್ಲಿ ಬದುಕಬೇಕು, ಒಂದು ಒಳ್ಳೆಯದಕ್ಕೋಸ್ಕರ ಯಾವ ರೀತಿ ಹೋರಾಟ ಮಾಡಬೇಕು. ಹೋರಾಟ ಅಂದಾಗ ನಮಗೆ ಏಳೋ ಬೀಳೋ ಕಷ್ಟ ಅವು ಇವು ಎಲ್ಲ ಅಪಪ್ರಚಾರಗಳು ಎಲ್ಲ ಬರ್ತವೆ. ಆದರೆ ಆ ಅಪಪ್ರಚಾರಗಳನ್ನ ಅಥವಾ ಇನ್ನೊಂದು ನಮ್ಮ ಬಗ್ಗೆ ಏನಾದರೂ ಟೀಕೆ ಟಿಪ್ಪಣಿಗಳು ಬಂದ್ರೂ ಕೂಡ ಅದನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಜನರ ಕೈಯಲ್ಲಿ ಇರ್ತದೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತದೆ ನಮ್ಮ ಯೋಗ್ಯತೆಗಳು ಏನು ಅಂತೇಳಿ. ಹಾಗಾಗಿ ಇವತ್ತು ಏನು ನಮ್ಮ ಕುಟುಂಬ ನಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ಏನಂದ್ರೆ, ಯಾರು ಕಷ್ಟದಲ್ಲಿರ್ತಾರೆ ಅವ್ರಿಗೆ ನೀವು ಕಷ್ಟಪಟ್ಟಿರೋದ್ರಲ್ಲಿ ಎಲ್ಲೋ ಅಲ್ಲಿ ಇಲ್ಲಿ ಕಾಡಿಬೇಡಿ, ಅಲ್ಲಿ ಇಲ್ಲಿ ನೀವೆಲ್ಲೋ ಈಸ್ಕೊಂಡ್ಬಂದು ನೀವೇನು ಕಾರ್ಯಕ್ರಮಗಳು ಮಾಡಬಾರ್ದು. ಕೃಷ್ಣಮೂರ್ತಿ, ರಾಯಲ್ಸ್ ಕನ್ನಡ ನ್ಯೂಸ್, ಚಿಕ್ಕಬಳ್ಳಾಪುರ. ಚೇಳೂರು ತಾಲೂಕಿನ ರಾಸ್ಚೆರುವು ಗ್ರಾಮದಲ್ಲಿ ಕಂದಾಯ ಇಲಾಖೆ ತಾಲೂಕು ಪಂಚಾಯಿತಿ ಆಶ್ರಯದಲ್ಲಿ ಬುಧವಾರ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ ಮತ್ತು ಜನಸ್ಪಂದನ ಕಾರ್ಯಕ್ರಮ ನಡೆಯಿತು. ಒಳ್ಳೆಯ ಮಕ್ಕಳನ್ನ ಪಡೆಯಬೇಕು ಅಂತೇಳಿ ಇವತ್ತು ಎಲ್ಲ ಸೌಲಭ್ಯ. ಚೇಳೂರು ತಾಲೂಕಿನ ರಾಸ್ಚೆರುವು ಗ್ರಾಮದಲ್ಲಿ ಕಂದಾಯ ಇಲಾಖೆ ತಾಲೂಕು ಪಂಚಾಯಿತಿ ಆಶ್ರಯದಲ್ಲಿ ಬುಧವಾರ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ ಮತ್ತು ಜನಸ್ಪಂದನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದ ಬಳಿಕ ಶಾಸಕರು ಮಾತನಾಡಿ, ಸರ್ಕಾರದ ಯೋಜನೆಗಳು ಮತ್ತು ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಉದ್ದೇಶದಿಂದ ಈ ಸಭೆಗಳನ್ನು ನಡೆಸಲಾಗುತ್ತಿದೆ. ಸಾರ್ವಜನಿಕರು ಸ್ಥಳದಲ್ಲಿ ತಮ್ಮ ಸಮಸ್ಯೆಗಳನ್ನು ತಿಳಿಸಿ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದರು. ಸರ್ಕಾರದ ಕಂದಾಯ, ಪಂಚಾಯಿತಿ ಸೇರಿದಂತೆ ಇಲಾಖೆಗಳ ಯೋಜನೆಗಳನ್ನು ನೇರವಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ನನ್ನ ಕ್ಷೇತ್ರದ 3 ತಾಲೂಕುಗಳಾದ ಚೇಳೂರು, ಬಾಗೇಪಲ್ಲಿ, ಗುಡಿಬಂಡೆ ತಾಲೂಕುಗಳಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಪಂಚಾಯಿತಿ ಮತ್ತು ಕಂದಾಯ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಮನೆಗೆ ಭೇಟಿ ನೀಡಿ ಜನರಿಗೆ ಸರ್ಕಾರದ ಯೋಜನೆ ತಲುಪಿಸಲು ಅಗತ್ಯ ದಾಖಲೆ ಪಡೆದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ವಿತರಿಸಲಾಗುತ್ತಿದೆ. ಪೋಡಿ ದುರಸ್ತಿಯಂತಹ ಕೆಲಸಗಳಿಗೆ ಅಗತ್ಯ ದಾಖಲೆ ನೀಡಿದರೆ 20 ದಿನಗಳ ಒಳಗೆ ಸಿಬ್ಬಂದಿಗೆ ಮನೆ ಬಾಗಿಲಿಗೆ ತಲುಪಿಸುತ್ತಾರೆ. ಕಾರ್ಯಕ್ರಮದಲ್ಲಿ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ರೈತರಿಗೆ ಕಡಲೆಕಾಯಿ, ಬಿತ್ತನೆ ಬೀಜ ವಿತರಣೆ ಮಾಡಿದರು. ಭಾಗ್ಯಲಕ್ಷ್ಮಿ ಫಲಾನುಭವಿಗಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ಗಳು, ವಿವಿಧ ಸ್ತ್ರೀ ಶಕ್ತಿ ಸಂಘಗಳು ಮತ್ತು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಚೆಕ್ ವಿತರಣೆ, ಕಂದಾಯ ಇಲಾಖೆಯಿಂದ ಕಂದಾಯ ಗ್ರಾಮ ಪಿಂಚಣಿ, ಪೌತಿ ಖಾತೆ, ಪೋಡಿ, ತಿಳುವಳಿಕೆ ಪತ್ರ, ಈ ಖಾತೆ ಹಕ್ಕುಪತ್ರಗಳು ಸೇರಿದಂತೆ ಸರ್ಕಾರದ ಯೋಜನೆಗಳ ವಿವಿಧ ಪತ್ರಗಳು ವಿತರಿಸಲಾಯಿತು. ಪೌಷ್ಟಿಕ ಆಹಾರ ಪ್ರದರ್ಶನ ತಾಲೂಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ 16 ಜನ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಅಂಗನವಾಡಿ ನೌಕರರು ಸಿಬ್ಬಂದಿ ಮನೆಗಳಲ್ಲಿ ವಿವಿಧ ಬಗೆಯ ಚಕ್ಕುಲಿ, ರೊಟ್ಟಿ, ರವೆ ಉಂಡೆ, ಕಾಳು, ಸೊಪ್ಪು ಪಲ್ಯಗಳನ್ನು ಸಿದ್ಧಪಡಿಸಿ ತಂದಿದ್ದರು. ಮೊಟ್ಟೆ, ಸೊಪ್ಪು, ತರಕಾರಿ, ಕಾಳು ಸೇರಿದಂತೆ ವಿವಿಧ ತಿಂಡಿ ತಿನಿಸುಗಳ ಪ್ರದರ್ಶನ ಮಾಡಿದರು. ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ 16 ಅರ್ಜಿಗಳನ್ನು ಸ್ವೀಕರಿಸಿ ಕೆಲವೊಂದು ಸ್ಥಳದಲ್ಲಿ ಇತ್ಯರ್ಥ ಮಾಡಿದರು. ಇನ್ನು ಸಂಬಂಧಿಸಿದ ಅರ್ಜಿಗಳು ಇಲಾಖೆವಾರಿಗೆ ಇತ್ಯರ್ಥಕ್ಕೆ ನೀಡಿದರು. ಕಾರ್ಯಕ್ರಮ ನಂತರ ಚೇಳೂರು ತಾಲೂಕು ಗಡ್ಡಂಪಲ್ಲಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಿ ಗ್ರಾಮದ ಜನರಿಗೆ ಕುಡಿಯುವ ನೀರಿನ ಕ್ಯಾನ್ಗಳನ್ನು ವಿತರಣೆ ಮಾಡಿ ನಂತರ ಕೋಡೂರುಪಲ್ಲಿ ಗ್ರಾಮದಲ್ಲಿ ಅಳವಡಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಮಾಡಿದರು. ಅದರಿಂದ ನಮ್ಮ ಧ್ಯೇಯ, ನಮ್ಮ ದೃಷ್ಟಿ, ನಮ್ಮ ಮಾಡಬೇಕಾದ ಕೆಲಸ ನಿಮ್ಮ ಸಮಸ್ಯೆ ತೀರಿಸಬೇಕು ಅಂತ ಈ ಕಾರ್ಯಕ್ರಮ ಇರೋದು. ಸ್ವಲ್ಪ ಇಂಟ್ರೆಸ್ಟ್ ಕೊಡ್ಬೇಕಿದೆ. ಯಾಕಂದ್ರೆ ನೀವೇನ್ ಮಾಡ್ತೀರಾ, ಇಲ್ಲಿ ಸಭೆ ಆದಾಗ ಕಾರ್ಯಕ್ರಮ ಆದಾಗ ಬರಲ್ಲ, ಬಾಗೇಪಲ್ಲಿಗೆ ಬರ್ತೀರಾ, ಅಲ್ಲಿ ತಹಸೀಲ್ದಾರ್ ಚೇಂಬರಲ್ಲೆಲ್ಲ ನಮ್ಮ ಚೇಳೂರು ತಹಸೀಲ್ದಾರ್ ಅಲ್ಲಿ ಕೂತಿರ್ತೀರ, ಕೆಲಸ ಆಗಲಿಲ್ಲ ಅಂತ. ಏನಾಗುತ್ತೆ, ಎಲ್ಲ ಇಲ್ಲೇ ಇರೋದ್ರ ಕೆಲಸ ಬೇಗ ಆಗುತ್ತೆ ಅಂತ ನನ್ನ ಉದ್ದೇಶ. ಆದ್ದರಿಂದ ಇನ್ನಷ್ಟು ಯಾರ ಸಮಸ್ಯೆಗಳಿದ್ರೆ ಇಂಥ ಕಾರ್ಯಕ್ರಮಕ್ಕೆ ತಾವು ಬರಬೇಕು, ಇಂಥ ಒಂದು ಕಾರ್ಯಕ್ರಮ ಬಂದು ನಿಮ್ಮ ಸಮಸ್ಯೆ ತೀರ್ಸ್ಕೋಬೇಕು ಅಂತ ನನ್ನ ಆಸೆ. ಇವತ್ತು ಅನೇಕ ಜನರು ಬಂದಿದ್ದೀರಾ. ಈಗ ಮೊದಲನೇದಾಗಿ ನಾವು ಏನು ಸಮಸ್ಯೆ ಒಂದು ಪತ್ರದಲ್ಲಿ ಕೊಟ್ಟರೆ ನಮ್ಗೆ ಉತ್ತಮ. ಅದನ್ನು ನಾನು ತಹಸೀಲ್ದಾರ್ಗೆ ಬರೀತೀನಿ, ತಹಸೀಲ್ದಾರ್ ಅಧಿಕಾರಿಗಳು ಬರೆದು ಕ್ಲಿಯರ್ ಮಾಡಿಕೊಡ್ತೀನಿ.
ಅದು ಒಳ್ಳೆಯದು. ಯಾಕಂದ್ರೆ ನೀವು ಬಾಯಲ್ಲಿ ಹೇಳಿದ್ರೆ ನಾವು ಅಷ್ಟು ಜ್ಞಾಪಕ ಇಟ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಯಾರೇ ಸಮಸ್ಯೆ ಇದ್ರಿ ಒಂದು ವೈಟ್ ಪೇಪರಲ್ಲಿ ಬರ್ಕೊಂಡು ಬಂದು ಕೊಟ್ಟರೆ ಬೇಗ ಸಮಸ್ಯೆ ತೀರಿಸುವಂಥ ಕೆಲಸ ನಾನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಸುಬ್ಬು, ರಾಯಲ್ಸ್ ಕನ್ನಡ, ಬಾಗೇಪಲ್ಲಿ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾನು ಸಂಸದನಾದ ಬಳಿಕ ಜಿಲ್ಲೆಗೆ 6,449 ಕೋಟಿ ಅನುದಾನ ತಂದಿದ್ದೇನೆ. ರಾಜ್ಯ ಸರ್ಕಾರದಿಂದ ನೀವೇನು ತಂದಿದ್ದೀರಿ ಶಾಸಕರೇ? ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಮಾತ್ರ 753.76 ಕೋಟಿ ಅನುದಾನ ತರಲಾಗಿದೆ. ನಿಮ್ಮ ಅಭಿವೃದ್ಧಿ ಏನು ಹೇಳಿ ಎಂದ ಸಂಸದ ಸುಧಾಕರ್ ಸವಾಲ್. ಅಧಿಕಾರಿಗಳ ದಲಿತ ವಿರೋಧಿ ನೀತಿ ಖಂಡಿಸಿ ಜುಲೈ 13ಕ್ಕೆ ಡಿಎಸ್ಎಸ್ನಿಂದ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ತಾಲೂಕಿನ ಶಿಂಗಾಟಕದ್ರೇನಹಳ್ಳಿ ಭೂಮಿ ಸಮಸ್ಯೆ ಇತ್ಯರ್ಥಪಡಿಸಲು ಒತ್ತಾಯ. ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳ ಪರಿಣಾಮ ಮಹಿಳಾ ಸಬಲೀಕರಣ. ಗಂಡು ಮಕ್ಕಳ ಶಿಕ್ಷಣ ಪ್ರಗತಿಗಾಗಿ ಜಿಲ್ಲೆಯ 7,845 ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷ ಯಲುವಳ್ಳಿ ರಮೇಶ್ ಅಭಿಮತ. ಚಿಂತಾಮಣಿ ಡಿಸಿಸಿ ಬ್ಯಾಂಕಿನಲ್ಲಿ ಬಹುಕೋಟಿ ಹಗರಣ. ಸಿಐಡಿ ಅಧಿಕಾರಿಗಳ ದಿಢೀರ್ ದಾಳಿ. ವಿವಿಧ ಕಡತಗಳ ಪರಿಶೀಲನೆ. ಹಗರಣಕ್ಕೆ ಸಂಬಂಧಿಸಿದ ಮಹತ್ತರ ದಾಖಲೆಗಳ ವಶಕ್ಕೆ ಪಡೆದ ಅಧಿಕಾರಿಗಳು. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.